ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಶನಿವಾರ ನಿಮ್ಮ ಫೋನ್ ಕಾಲ್ನ ರಿಸೀವ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ನನ್ನದೇ ಆದಂಥ ಅನುಭವದಲ್ಲಿ ಪರಿಹಾರ ತಿಳಿಸುವಂಥ ಕಾರ್ಯಕ್ರಮ. ಇವತ್ತು ಈ ಕಾರ್ಯಕ್ರಮ 8:30 9:00ವರೆಗೂ 1 ಗಂಟೆಗಳ ಕಾಲ ಪ್ರಸಾರ ಆಗುತ್ತೆ. ವೀಕ್ಷಕರೇ, ಈ ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕೆ ಮೊದಲು ಈ ಕಾರ್ಯಕ್ರಮದ 4 ರೂಲ್ಸ್ಗಳನ್ನ ತಾವು ದಯವಿಟ್ಟು ಫಾಲೋ ಮಾಡಬೇಕು. ಮೊದಲನೇದು, ನಿಮ್ಮ ಕಾಲು ನಮ್ಮ ಟಿ ವಿ ಚಾನಲ್ಗೆ ಕನೆಕ್ಟ್ ಆದ ತಕ್ಷಣ ಟಿ ವಿ ವಾಲ್ಯೂಮ್ನ ಕಮ್ಮಿ ಮಾಡಿ ಮಾತಾಡಿ, ಇಲ್ಲ ಮ್ಯೂಟ್ ಮಾಡಿ ಮಾತಾಡಿ, ಇಲ್ಲ ಟಿ ವಿ ಇಲ್ಲದೇ ಇರೋ ಕಡೆ ಹೋಗಿ ನಿಂತ್ಕೊಂಡು ಮಾತಾಡಿ. ಆಗ ನೀವೇನು ಹೇಳ್ತೀರೋ ನಾನೇನು ಹೇಳ್ತೀನೋ ನಿಮ್ಗೆ ಇಬ್ರಿಗೂ ಕೇಳಿಸುತ್ತೆ. ಎರಡನೇದು, ನೆಟ್ವರ್ಕ್ ಇರೋ ಕಡೆ ನಿಂತ್ಕೊಂಡು ಮಾತಾಡಿ. ನೀವೇನಾದ್ರು ಓಡಾಡ್ಕೊಂಡು ಮಾತಾಡ್ತೀರ, ನೆಟ್ವರ್ಕ್ ಡಿಸ್ಕನೆಕ್ಟ್ ಆಗುತ್ತೆ. ಅರ್ಧ ಕೇಳಿರ್ತೀನಿ, ನೀವು ಅರ್ಧ ಕೇಳಿರ್ತೀರ, ಡಿಸ್ಕನೆಕ್ಟ್ ಆದಮೇಲೆ ಇಬ್ಬರು ಮಿಸ್ ಆಗ್ತೀವಿ. ಮೂರನೇದು, ಯಾರು ನನ್ನ ಜೊತೆ ಮಾತಾಡಬೇಕು ಅಂತ ಇಷ್ಟಪಡ್ತೀರೋ ಅವರೇ ಫೋನ್ ಮಾಡಿದ್ರೆ ಒಳ್ಳೆಯದು. ಯಾರೋ ಫೋನ್ ಮಾಡ್ತಾರೆ, ಮಾತಾಡ್ಬೇಕಾಗಿರೋ ಮಲಗಿರ್ತಾರೋ, ಹಿತ್ತಲಲ್ಲಿರ್ತಾರೋ, ಟೆರೆಸಲ್ಲಿ ಇರ್ತಾರೋ, ಇನ್ನೆಲ್ಲೋ ಇರ್ತಾರೆ. ಅಲ್ಲಿಂದ ತೊಗೊಂಡು ಅಲ್ಲಿ ಕೊಡೋ ಅಷ್ಟರೊಳಗೆ ನೆಟ್ವರ್ಕ್ ಡಿಸ್ಕನೆಕ್ಟಾಗಿ ಕಾಲ್ ಕಟ್ಟಾಗುತ್ತೆ. ಇದಾಗೋದು ಬೇಡ. ನಾಲ್ಕನೇದು, ತುಂಬ ಲೆಂತಿಯಾಗಿ ಮಾತಾಡೋದು ಬೇಡ. ಏನಿದೆಯೋ ಚಿಕ್ಕದಾಗಿ, ಗಂಭೀರವಾಗಿ, ಸ್ಪಷ್ಟವಾಗಿ, ಚೊಕ್ಕವಾಗಿ ಮಾತಾಡಿಬಿಟ್ರೆ ನಾನು ಮನಸ್ಸಲ್ಲಿ ಅದಕ್ಕೆ ಪರಿಹಾರನ ಪ್ಲ್ಯಾನ್ ಮಾಡಿಕೊಂಡು ತಿಳ್ಸೋಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ತುಂಬ ಉದ್ದದಾಗಿ ನಿಮಿಷಗಟ್ಟಲೆ ಮಾತಾಡೋದು ಬೇಡ. ಈ ಒಂದು ಇಷ್ಟು ರೂಲ್ಸ್ನ ನೀವು ಫಾಲೋ ಮಾಡಿದ್ದೆ ಆದರೆ ಬಹುಶಃ ಈ ಕಾರ್ಯಕ್ರಮವನ್ನು ಕಂಪ್ಲೀಟಾಗಿ 1 ಗಂಟೆಗಳ ಕಾಲ ಯಶಸ್ವಿಯಾಗಿ ನಡೆಸ್ಬೋದು ಅಂತ ಹೇಳ್ತಾ ಇವಾಗ ಈ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಬಹುಶಃ ಯಾರೊಬ್ಬರು ಕಾಲ್ ರೆಡಿ ಇದ್ದಾರೆ ಅಂತ ಕಾಣುತ್ತೆ. ಹಲೋ ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಮೈಸೂರಿಂದ ಮಾಡ್ತಾ ಇದ್ದೀವಿ ಗುರುಜಿ. ಸ್ವಲ್ಪ ಜೋರಾಗಿ ಮಾತಾಡಿ. ಮೈಸೂರಿಂದ ಮಾತಾಡ್ತಾ ಇದ್ದೀವಿ ಗುರುಜಿ. ಹಾಂ, ಭಾಳ ಸಂತೋಷ. ಹೇಳಿ ಅಮ್ಮ. ಸಾಯಿರಾಮ್ ಗುರುಜಿ. ಸಾಯಿರಾಮ್. ನಿಮ್ಮ ಎಪಿಸೋಡ್ ಎಲ್ಲ ನಾವು ಡೈಲಿ ಮಿಸ್ ಮಾಡಲ್ಲ ಗುರುಜಿ. ಓ, ಭಾಳ ಸಂತೋಷ. ಏನು ಅನ್ಸುತ್ತೆ ನಮ್ಮ ಪ್ರತಿದಿನ ಕಾರ್ಯಕ್ರಮ? ನೋಡ್ತಾ ಇರ್ತೀವಿ. ನಿಮ್ಮ ಪ್ರೋಗ್ರಾಮ್ ನೋಡಿದ್ಮೇಲೆ ನಮ್ಗೆ ಬಾಕಿ ಕೆಲಸ. ವೆರಿ ಗುಡ್. ಮತ್ತೆ ನಮ್ಮ ಈಗ ಕಾರ್ಯಕ್ರಮ ಒಳ್ಳೆ ಎಪಿಸೋಡ್ ಮಾಡ್ತಾ ಇದ್ದೀರಾ ಗುರುಜಿ ನೀವು. ನಮ್ಮ ಕಾರ್ಯಕ್ರಮದ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ತುಂಬಾ ಚೆನ್ನಾಗಿದೆ ಗುರುಜಿ. ನಾವು ಪ್ರತಿಯೊಂದು ಮಾಡ್ತೀವಿ, ಎಲ್ಲ ಸಕ್ಸಸ್ ಆಗಿದೆ. ಬೇರೆಯವ್ರಿಗೂ ಹೇಳ್ತಾ ಇರ್ತೀವಿ. ಆಮೇಲೆ ನಾವು ಎಲ್ಲಾರು ದೇವಸ್ಥಾನಕ್ಕೆ ಹೋದ್ರೆ ನಮ್ಮ ಮುಖ ನೋಡ್ಬಿಟ್ಟೆ ಹುಡ್ಕೊಂಡ್ ಬರ್ತಾರೆ, ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ರೆ ಇಲ್ಲಿಗೆ, ಏನ್ ಮಾಡ್ತಾ ಇದ್ರೆ ನಾವು ನಿಮ್ದೇ ಕೊಡ್ತೀವಿ ಗುರುಜಿ ಮಾಡಿ. ಇವ್ರದ್ ಮಾಡಿ ನಮ್ಗೆಲ್ಲ ಸಕ್ಸಸ್ ಆಗಿರೋದು, ಇವರಿಂದಾನೇ ಒಳ್ಳೇದಾಗಿರೋದು. ಇಲ್ಲಿವರೆಗೂ ನಾವು ಮಾಡ್ತಾನೆ ಇದೀವಿ. ಈ ರೀತಿ ಕೇಳ್ಕೊ ಬಂದವ್ರಿಗೂ ಈ ರೀತಿ ಕೊಡ್ತಾ ಇದೀವಿ, ಅವ್ರಿಗೂ ಸಕ್ಸಸ್ ಆಗಿದೆ, ನೀವು ಮಾಡಿ ಅಂತ ಹೇಳ್ತೀವಿ ಗುರುಜಿ. ಬಹಳ ಸಂತೋಷ. ನಿಮ್ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರದ್ದು ಇದು ವಾಟ್ಸಪ್ ಅಲ್ಲಿ ಬರೋಂಥದ್ದು ಹೆಲ್ತ್ ಸೈನ್ಸ್ ಪ್ರತಿಯೊಂದನ್ನು ಅವ್ರಿಗೆ ಹೇಳ್ತೀವಿ ಗುರುಜಿ. ಬಹಳ ಸಂತೋಷ. ಹೇಳಿ, ಇವಾಗ ಏನ್ ಕಾರಣಕ್ಕೆ ಫೋನ್ ಮಾಡಿದ್ರಿ? ಈಗ ನನ್ನ ಮಗಳು 2nd PU ಓದ್ತಾ ಇದ್ದಾಳೆ ಗುರುಜಿ. ಬೋರ್ಡ್ ಎಕ್ಸಾಮ್ ನಡೀತಾ ಇದೆ. ನಿಮ್ಮ ಆಶೀರ್ವಾದ ಬೇಕು ಅವಳಿಗೆ. ಆಗ್ಲಮ್ಮ, ಒಳ್ಳೆದಾಗಿ ಕೊಡ್ತೀನಿ ಗುರುಜಿ. ಅವಳ ಜೊತೆ ಮಾತಾಡಿ, ನಿಮ್ಮ ಆಶೀರ್ವಾದ ಸದಾ ಇರ್ಲಿ ಗುರುಜಿ. ಕೊಡಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಏನು ಸೈನ್ಸ್, ಆರ್ಟ್ಸ್, ಕಾಮರ್ಸ್ ತಗೊಂಡಿರೋದು? ಆರ್ಟ್ಸ್ ಗುರುಜಿ. ಆರ್ಟ್ಸ್. ಓಕೆ. ಯಾವಾಗ ಎಕ್ಸಾಮು? ಇವಾಗ ಸ್ಟಾರ್ಟ್ ಆಗಿದೆ ಗುರುಜಿ. 3 ಮುಗ್ದಿದೆ, ಇನ್ನು 3 ಇದೆ ಗುರುಜಿ. ಒಳ್ಳೇದಾಗ್ಲಿ. ಆಶೀರ್ವಾದ ಇರ್ಬೇಕು ಗುರುಜಿ. ಆಗ್ಲಮ್ಮ, ನಿಂದು ಎಲ್ಲ ಸಬ್ಜೆಕ್ಟು ಹೈ ಫಸ್ಟ್ ಕ್ಲಾಸ್ ಪಾಸ್ ಆಗಿ ಒಳ್ಳೆ ಡಿಗ್ರಿ ಪಡುವಂತಾಗಲಿ. ಡಿಗ್ರಿ ಜೊತೆಗೆ ಮುಂದೆ ಏನ್ ತಗೋಬೇಕು ಗುರುಜಿ? ಏನು ಈಗ ಡಿಗ್ರಿ ಯಾವುದಕ್ಕೆ ಜಾಯ್ನ್ ಆಗ್ತೀಯಾ? ಅದನ್ನೇ ನಾನು ನಿಮ್ಮ ಹತ್ರ ಕೇಳ್ತಿದ್ದೀನಿ ಗುರುಜಿ. ನಮಗೆ ನೀನು BAಗೆ ಹೋಗ್ಬೇಕಂತ? ಹಾ ಗುರುಜಿ, ನಾನು ಲಾ ಮಾಡೋದ ಅಂತ ಅನ್ಕೊಂಡಿದ್ದೆ. ಅದಕ್ಕೆ ನಿಮ್ನ ಒಂದ್ಸತ ಕೇಳ್ಬಿಟ್ಟು ಮುಂದುವರೇಣ ಅಂತ ಗುರುಜಿ. PUC ಆದಮೇಲೆ ಲಾ ಮಾಡಮ್ಮ. 5 ವರ್ಷದ ಕೋರ್ಸ್ ಮಾಡು. ನಿಮಗೆ ಲೈಫ್ ಲಾಂಗ್ ವಯಸ್ಸಾದ್ರೂ 60-70 ವರ್ಷ ಆದರೂ ದುಡಿಬೋದು. ಲಾ ಕೋರ್ಟ್ಗೆ ಹೋಗಿ ದುಡಿಬೋದು. ಮತ್ತು ಲಾ ಒಬ್ಬರು ಮನೇಲಿ ಇದ್ದರೆ, ಲಾಯರ್ ಆಗಿದ್ದರೆ ನಮಗೆ ಏನೇನು ಸಮಸ್ಯೆ ಇದ್ರೂ ಅದನ್ನು ಪರಿಹರಿಸ್ಕೊಳ್ಳೋಂಥ ಒಂದು ಶಕ್ತಿ ಇರ್ತದೆ. ಲಾ ಓದಬೇಕು. ಇವತ್ತು ದಿವಸ ಲಾ ಮಾಡಿ ಅಡ್ವೊಕೇಟ್ ಆಗಿ ಒಳ್ಳೆಯ ಅಡ್ವೊಕೇಟ್ ಆಗಮ್ಮ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಇವತ್ತು ಸಮಾಜದಲ್ಲಿರುವಂಥ ದ್ವಂದ್ವ, ಅನ್ಯಾಯ, ಲಂಚ, ಮೋಸ, ಈ ಥರದಕ್ಕೆಲ್ಲ ಮನೆಗೊಬ್ಬ ಲಾಯರ್ ಇದ್ದರೆ ಒಳ್ಳೇದು ಅನಿಸುತ್ತೆ. ಯಾಕೆಂದರೆ ಒಬ್ಬ ಕಾನೂನು ತಿಳುವಳಿಕೆ ಕೊಡೋಂಥ ವ್ಯಕ್ತಿ ಮನೇಲಿ ಇರಬೇಕು ಇವತ್ತಿನ ದಿವಸ. ಅದಕ್ಕೆ ಲಾ ಬೆಸ್ಟ್ ಅಂತ ನನ್ನ ಅನಿಸಿಕೆ. ಮತ್ತೊಬ್ರು ಯಾರೋ ಕಾಲ್ ರೆಡಿ ಇದ್ದಾರೆ. ಬಹುಶಃ ಕಾಲ್ ಕಟ್ಟಾಯಿತು ಅನಿಸುತ್ತೆ. ಇವತ್ತು ಈ ಒಂದು ದ್ವಂದ್ವ ಸಮಾಜದಲ್ಲೂ ನೆಮ್ಮದಿ ಇಲ್ಲ, ಮನೆಯೊಳಗೂ ನೆಮ್ಮದಿ ಇಲ್ಲ. ನಮ್ಮ ಉದ್ಯೋಗ
ಯಾವುದಲ್ಲೂ ಕೂಡ ನೆಮ್ಮದಿ ಇಲ್ಲ ಅಂದರೆ ಎಲ್ಲೋ ಒಂದು ಕಡೆ ತೊಂದರೆಲಿದ್ದೀವಿ ಅಂತ ಅರ್ಥ. ಆ ತೊಂದರೆಗೆ ಏನಿರ್ಬೋದು? ನಮ್ಮಲ್ಲೇ ಇದೆಯಾ, ಸಮಾಜದಿಂದನೇ ಇದೆಯಾ, ಅಥವಾ ಬಂಧು ಮಿತ್ರರಿಂದ ಇದೆಯಾ ಅಂಥೇಳಿ ಈ ಥರದ್ದೆಲ್ಲ ಗೊಂದಲನ ನಾವು ಬಗೆಹರಿಸ್ಕೋಬೇಕು ಅಂತಂದರೆ ಒಂದು ಕಾನೂನು ರೀತಿಯಲ್ಲಿ ಬಗೆಹರಿಸ್ಕೋಬೇಕು ಅಂತಂದರೆ ನಾವು ಸಾಕಷ್ಟು ಕಾನೂನಿನ ಒಂದು ಗತ್ತು ನಮ್ಮಲ್ಲಿರಬೇಕು. ಎಷ್ಟೋ ಜನ ಇವತ್ತು ಮೋಸ ಮಾಡ್ತಿದ್ದಾರೆ, ಎಷ್ಟೋ ಜನ ನಮಗೆ ಮೋಸದ ಜೊತೆಗೆ ಸರ್ವನಾಶ ಮಾಡ್ತಿದ್ದಾರೆ. ಕಾನೂನು ಜೊತೆಗೆ ಈ ಮಂತ್ರ ಯಂತ್ರ ತಂತ್ರವಿದ್ಯೆನೂ ಗೊತ್ತಿತ್ತು ಅಂದರೆ ನಾವು ಎಲ್ಲದರಲ್ಲೂ ಯಶಸ್ವಿಯನ್ನು ಪಡಿಬೋದು ಅಂತ ನನ್ನದೊಂದು ಆಸೆ. ಇವತ್ತಿನ ಈ ಒಂದು ಸಮಾಜದಲ್ಲಿ ಬಹು ವಿಶೇಷವಾದಂಥದ್ದು ಅಂತಂದರೆ ಸಂಸ್ಕಾರನೇ ಇಲ್ಲ ಅಂದರೆ, ಓದಿದ್ದೀವಿ, ರೂಪ ಇದೆ, ಬಲ ಇದೆ, ಆಸ್ತಿ ಇದೆ, ಅಂತಸ್ತಿದೆ, ಉದ್ಯೋಗ ಇದೆ, ಎಲ್ಲ ಇದೆ, ಸಂಸ್ಕಾರ ಇಲ್ಲ. ಈ ಸಂಸ್ಕಾರ ಬಿಟ್ಟಿರೋದ್ರಿಂದಲೇ ಇವತ್ತಿಷ್ಟೊಂದು ಸಮಾಜದಲ್ಲಿ ಕೆಟ್ಟೋಗಿರೋದು. ಯಾವುದೇ ಕ್ಷೇತ್ರ ತಗೊಳ್ಳಿ, ರಾಜಕೀಯನೇ ಇರ್ಬೋದು, ಶಿಕ್ಷಣ ಕ್ಷೇತ್ರನೇ ಇರ್ಬೋದು, ಲಲಿತಕಲಾ ಕ್ಷೇತ್ರನೇ ಇರ್ಬೋದು, ಯಾವುದೇ ಇದ್ದರೂ ಕೂಡ ಇವತ್ತು ನಮ್ಮ ಸಮಾಜದಲ್ಲಿ ಈ ಒಂದು ದ್ವಂದ್ವ, ಸಂಶಯ. ಮತ್ತೊಬ್ಬರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ಯಾವರಿಂದ ಕಾಲ್ ಮಾಡ್ತೀರಿ? ನಾವಿಲ್ಲಿ ಸೌದತ್ತಿ ತಾಲೂಕ್ ಗೊರಬಾಡ್ರಿ. ಏನಪ್ಪ? ಸೌದತ್ತಿ ತಾಲೂಕ್ ಗೊರಬಾಡ್ರಿ. ಸೌದತ್ತಿ ತಾಲೂಕು. ಹಾಂ, ಹೇಳಿ. ಗೊರಬಾಡ್. ಹಲೋ, ಹೇಳ್ರಿ. ಇದು ಒಂದು ನನ್ನ ಆರೋಗ್ಯದ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಗಳು ಅಂತ. ಹೇಳಿ, ಏನು ಪ್ರಾಬ್ಲಮ್ ಇದೆ ಹೇಳಿ. ಏನ್ ಇದರಿ ಶುಗರ್ದು ಇದು ಏನು ಒಂದಕ್ಕೊಂದು ಮನ್ಯಾಗ ರೀ ಹಾಂ, ಸಮಸ್ಯೆ ಆಗೈತ್ರಿ. ಒಟ್ಟ ಈ ಹೊಸ ಮನಿ ಕಟ್ಟಿದ ಮನಿ ಸಮಸ್ಯೆ ಏನು ಗೊತ್ತಾಗತ್ರಿ. ಹಾಂ, ಈ ಮನಿಗ್ ಬಂದಿದ್ ನಮ್ಮ ಮನಿ ಹರ್ ತೀರ್ಕೊಂಡ್ರಿ. ಆಮೇಲೆ ನಮ್ಮ ಅಣ್ಣ ಮಗ ಪೊಲೀಸ್ ಇದ್ದ, ತಲೆಗೆ ಪಾರ್ಶ್ವ ಹೊಡೆದ, ಅವ್ನು ತೀರ್ಕೊಂಡ್ರಿ. ನನಗ ಆರೋಗ್ಯನೂ ಸರಿ ಇಲ್ರಿ, ಹಾರ್ಟ್ ಆಪರೇಷನ್ ಆಗೈತ್ರಿ. ಮನಿ ಸಮಸ್ಯೆ ಐತೆ, ಏನೈತೆ ತಿಳಿದಂಗಾಗೈತ್ರಿ. ಹೊಸ ಮನಿಗ್ ಬಂದಿವ್ರಿ. ಹಳೆ ಮನ್ಯಾಗಿದ್ದಾಗ ಏನಿದ್ದಿಲ್ರಿ, ಹೊಸ ಮನಿಗ್ ಬಂದಿಂದ ಸಮಸ್ಯೆ ಐತ್ರಿ. ಹೊಸ ಮನೆಗೆ ಬಂದಿದ್ದೀವಿ ಅಂತಂತಲ್ಲ, ಯಾವುದೆಲ್ಲೋ ಅಲ್ಲ. ನೀವು ಒಂದು ಹಸು ಕರು ಕರ್ದು ಪೂಜೆ ಮಾಡಿ. ಹುಣ್ಣಿಮೆ ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿವಸ ಹಸು ಕರುನ ಕರೆದು ಅದಕ್ಕೆ ಪಾತ್ ಪೂಜೆ ಮಾಡಿ, ಗೋಧಿ ಹಿಟ್ಟಿಗೆ ತುಪ್ಪ ಬೆರೆಸಿ ಅದಕ್ಕೆ ಬೆಲ್ಲದ ಪುಡಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ, ಮುಸ್ಸಂಜೆ ಹೊತ್ತು, ಸಂಜೆ ಸೂರ್ಯ ಮುಳುಗೋ ಸಮಯದಲ್ಲಿ ಗೋಲ್ದೋಳಿ ಲಗ್ನದಲ್ಲಿ ಹಸು ಕರಿಗೆ ಪಾತ್ ಪೂಜೆ ಮಾಡಿ. ಮನೇಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಆ ಹಸು ಕರು ತೊಗೊಂಡೋಗುತ್ತೆ. ಎರಡನೇದು, ಈ ಮುದ್ರೆ ಮಾಡಿ ಹೆಬ್ಬೆಟ್ ಮೇಲೆ ಮಧ್ಯದ ಬೆರಳು, ಉಂಗುರದ ಬೆರಳು ಎರಡೂ ಹಿಂಗೆ ಇಟ್ಕೊಳ್ಳಿ. ಈ ಥರ ಹೆಬ್ಬೆಟ್ ಮೇಲೆ ಮಧ್ಯದ ಬೆರಳು, ಉಂಗುರದ ಬೆರಳು ಇಟ್ಕೊಂಡು, ಇನ್ನು ತೋರು ಬೆರಳು, ಕಿರು ಬೆರಳು ಸ್ಟ್ರೈಟಾಗಿ ಇಟ್ಕೊಂಡು ಓಂ ಹ್ರೀಂ ಪಶುಪತಯೇ ರೋಗನಾಶಾಯ ಪಟ್, ಓಂ ಹ್ರೀಂ ಪಶುಪತಯೇ ರೋಗನಾಶಾಯ ಪಟ್ ಅಂತ ಈ ಮುದ್ರೆನ ಬೆಳಗ್ಗೆ ಸಂಜೆ ಅರ್ಧ ಗಂಟೆ ಮಾಡಿದ್ರೆ ಡಯಾಬಿಟಿಸ್ ಕಂಪ್ಲೀಟಾಗಿ 3 ತಿಂಗಳಲ್ಲಿ ಕ್ಯೂರ್ ಆಗುತ್ತೆ. ಇದು ಮುದ್ರಾ ಥೆರಪಿ. ಬಾಯಲ್ಲಿ ಮಂತ್ರ ಹೇಳಬೇಕು, ಮಂತ್ರ ಸೌಂಡ್ ಥೆರಪಿ. ಇದು ಫಿಸಿಯೋಥೆರಪಿ. ಇದು ಇಟ್ಕೊಂಡ್ರೆ ಡಯಾಬಿಟೀಸು ಹೋಗ್ತಾ ನಾರ್ಮಲ್ ಆಗುತ್ತೆ. ಇದನ್ನು ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗತ್ತೆ. ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಗುರುಗಳೇ, ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ. ಗುರುಗಳೇ, ನಂದು 2 ಕ್ವಶನ್ ಇತ್ತು. ನಮ್ಮ ತಾಯಿಯವರಿಗೆ ಮತ್ತೆ ತಂದೆಯವ್ರಿಗೆ ತುಂಬಾ ಮೈ ಕಡೆ ಇತ್ತು, ಎಲ್ಲಿ ದವಾಖಾನೆ ತೋರಿಸಿದ್ರು ಆರಾಮಾಗಿಲ್ರಿ. ನೀವು ಯಾವರಿಂದ ಮಾತಾಡ್ತಿದ್ದೀರಾ? ನಾನು ಹಾವೇರಿಯಿಂದ. ಹೇಳಿ, ನಿಮ್ಮ ತಂದೆಗೆ ಏನು ಕಾಯಿಲೆ ಇದೆ ಹೇಳಿ. ತಂದೆ ಮತ್ತೆ ತಾಯಿ ಪೂರ್ತಿ ಮೈ ಕಡೆ ಇದ್ರಿ, ಕಡ್ತ. ಓಕೆ, ಹಾಂ. ಅದು ಎಲ್ಲಿ ದವಾಖಾನೆ ತೋರಿಸಿದ್ರು ಎಲ್ಲಿ ಹುಷಾರಾಗಿಲ್ರಿ. ಮತ್ತೆ ನಂದು ಇನ್ನೊಂದು ನಮ್ಮ ಅತ್ತೆ ಅವ್ರದ್ರಿ. ಅತ್ತೆ ಏನ್ ಮಾಡಿದ್ರು ಹೊಟ್ಟೆ ಸೇರಲ್ರಿ. ಎಲ್ಲಾರ ಮುಂದೆ ಹೋಗಿ ನನ್ನ ಬಗ್ಗೆ ಬರೀ ಕೆಟ್ಟದಾಗ ಮಾತಾಡೋದು, ಬರೀ ನನ್ ಕೂಟ ಜಗಳ ತೆಗೆಯೋದು, ಹಂಗ್ ಮಾಡ್ತಾರೆ. 1 ವರ್ಷ ಆತ್ರಿ ಮದುವೆಯಾಗಿ. ಹಿಂಗ್ ಮಾಡ್ದಾರೆ. ಏನ್ ಮಾಡಿದ್ರು ಬರೀ ಜಗಳ. ಇದು ಹುತ್ತದ ಮಣ್ಣಿದೆಯಲ್ಲ, ಹುತ್ತದ ಮಣ್ಣು ಪೂಜೆ ಮಾಡಿಬಿಟ್ಟು, ಹುತ್ತಕ್ಕೆ ಹೋಗಿ ಪೂಜೆ ಮಾಡಿಬಿಟ್ಟು ಆ ಮೃತ್ತಿಕೆ ಅಂದರೆ ಮಣ್ಣು, ಅದನ್ನು ತೊಗೊಂಬಂದ್ಬಿಟ್ಟು ಮನೆಗೆ ಒಂದು ಬಕೆಟ್ಟಿಗೆ ನೀರಿಗೆ ಹಾಕ್ಬಿಟ್ಟು, ಅದು ಸ್ವಲ್ಪ ಹಾವಿರ್ಲಿ ಯಾರು ಅಗ್ನಿಹೋತ್ರಿ ಮಾಡ್ತಾರ ಕೇಳಿ. ಅಗ್ನಿಹೋತ್ರಿ ಮಾಡೋರ ಹತ್ರ ಭಸ್ಮ ತೊಗೊಂಡು ಹುತ್ತದ ಮಣ್ಣು ಮತ್ತು ಈ ಅಗ್ನಿಹೋತ್ರಿ ಭಸ್ಮ ಎರಡೂ ನೀರು ಮಿಕ್ಸ್ ಮಾಡಿಬಿಟ್ಟು ಸ್ನಾನ ಮಾಡೋಕ್ಕೆ ಹೇಳಿ. ಇಲ್ಲಾಂದರೆ ಹುತ್ತದ ಮಣ್ಣು ಅಗ್ನಿಹೋತ್ರಿ ಭಸ್ಮನ ಗೋಮೂತ್ರದಲ್ಲಿ ಮಿಕ್ಸ್ ಮಾಡಿ ಮೈಗೆಲ್ಲ ಹಚ್ಕೊಂಡ್ರೆ ಈ ಕಾಯಿಲೆ ಹೋಗುತ್ತೆ. ಎರಡದು, ನಿಮ್ಮ ಅತ್ತೆ ಬಗ್ಗೆ ಕೇಳಿದ್ರಿ. ನಿಮ್ಮ ಊರಿನ ಗ್ರಾಮ ದೇವತೆ ಯಾರು?
ಗ್ರಾಮ ದೇವತೆ ನಿಮ್ಮ ಊರಲ್ಲಿರೋ ದೇವರು, ನಿಮ್ಮ ಊರಲ್ಲಿ ದ್ಯಾಮವ್ವ ಗುರುಗಳೇ, ದ್ಯಾಮಮ್ಮ. ಆ ದೇವರಿಗೆ ಒಂದು 3 ಎಳ್ಳಿನಲ್ಲಿ ತೊಗೊಂಡೋಗಿ ಅಭಿಷೇಕ ಮಾಡಿಸಿ ಪ್ರಾರ್ಥನೆ ಮಾಡಿ ನಿಮ್ಮ ಅತ್ತೆ ಹೆಸರಲ್ಲಿ. ಹಾಂ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಈ ಚರ್ಮ ಸಮಸ್ಯೆ ಸರ್ಪದೋಷ ಇದ್ದಾಗ ಬರ್ತದೆ, ಇಲ್ಲಾಂದರೆ ಪ್ರೇತ ಸೋಂಕಿದ್ದಾಗಲೂ ಕೂಡ ಬರ್ತದೆ ಕೆಲವರಿಗೆ. ಆ ಥರದ್ದು ಒಂದು ದೋಷ ಇರ್ತದೆ. ಹಲೋ ಹಲೋ, ನಮಸ್ತೆ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ಸ್ವಾಮಿ ಬೆಂಗಳೂರಿಂದ ಸ್ವಾಮಿ. ಹೇಳಿ ಅಮ್ಮ, ಏನು ಸಮಸ್ಯೆ ಹೇಳಿ. ಅದೇ ನನಗೆ 7 ತಿಂಗಳಾಯ್ತು ಸ್ವಾಮಿ, ಹುಷಾರೇ ಇಲ್ಲ, ಆಸ್ಪತ್ರೆಗೆ ತೋರಿಸ್ತಾ ಇದ್ದೀವಿ. ಏನು ಕಾಯಿಲೆ ಅಂತ ಹೇಳ್ಬೇಕಲ್ಲಮ್ಮ. ಏನ್ ಕಾಯಿಲೆ ಅಂತ ಹೇಳ್ತಾ ಇಲ್ಲ ಸ್ವಾಮಿ, ಸ್ವಲ್ಪ ರಕ್ತ ಕಮ್ಮಿ ಆಗಿತ್ತು. ಹಾಂ, ಹ್ಮ್. ಅಲ್ಲಮ್ಮ ಏನಾಗತ್ತೆ ಹೇಳಿ, ನೀವು ಲಕ್ಷಣಗಳು ಹೇಳಿದ್ರೆ ನಾನು ಅದು ಪರಿಹಾರ ಹೇಳಿ. ಏನೇನು ಆಗ್ತದೆ? ನನಗೆ ಸುಸ್ತಾಗತ್ತೆ, ಹಾಂ, ತಲೆಯಿಂದ ಕಾಲವರೆಗೂ ನರಗಳು ಎಳೀತಾವೆ, ಮತ್ತೆ ತಲೆ ಸುತ್ತ ಬರುತ್ತೆ ಸ್ವಾಮಿ. ನೀವು ಯೂಟ್ರಸ್ ತೆಗ್ಸಿದ್ದೀರಾ? ಗರ್ಭಕೋಶ ತೆಗ್ಸಿದ್ದೀರಲ್ವಾ? ಇಲ್ಲ ಇಲ್ಲ ಸ್ವಾಮಿ. ಓಕೆ, ಮುಟ್ಟಾಗ್ತೀರ ಸರಿಯಾಗಿ ಸ್ವಾಮಿ? ಹಾ ಮುಟ್ಟಾಗಲ್ಲ ಸ್ವಾಮಿ, 3 ತಿಂಗಳಾಯ್ತು. ಅದೇ ಕೊರೋನಾ ಇಂಜೆಕ್ಷನ್ ಮಾಡಿಸಿದ್ವಲ್ಲ, ಆವಾಗಿಂದ ಇದಾಗ್ತೈತಿ ಸ್ವಾಮಿ, ಅದು ನಿಂತೋಯ್ತು. ಬೆಳಗ್ಗೆ ಎದ್ದ ತಕ್ಷಣ 1-2 ಉಗುರು ಬೆಚ್ಚಗಿರೋ ನೀರು ಕುಡೀರಿ. ಉಗುರು ಬೆಚ್ಚ ಕುಡಿತಿದ್ದೀನಿ ಸ್ವಾಮಿ. 2-3 ಲೋಟ ಕುಡಿದ್ಬಿಟ್ಟು, ಕುಡ್ದಾದ 2 ನಿಮಿಷಕ್ಕೆ ಬೆರಳಾಕ್ಬಿಟ್ಟು ಚೆನ್ನಾಗಿ ವಾಂತಿ ಮಾಡಿ. ಬೆರಳಾಕ್ಬಿಟ್ಟು ನಾಲ್ಗೆಗೆ ಚೆನ್ನಾಗಿ ಬೆರಳಾಕ್ಬಿಟ್ಟು ಕುಡ್ದಿರೋ ನೀರೆಲ್ಲ ವಾಂತಿ ಮಾಡಿ. ಹಾ. ಈ ಥರದ್ದು ಬಿಡದೆ ಬೆಳಗ್ಗೆ ಹೊತ್ತು 1 ವಾರ ಮಾಡಿ. ಇದು ಪಿತ್ತಕ್ಕೆ ಸಂಬಂಧಪಟ್ಟಂಥ ದೋಷ ಆಯಿತಾ. 2ನೇದು ನಿಮಗೆ ಬೀಟ್ರೋಟು ಚೆನ್ನಾಗಿ ತಿನ್ನಿ, ಸೌತೆಕಾಯಿ ಚೆನ್ನಾಗಿ ತಿನ್ನಿ. 3ನೇದು ಬೇವಿನ ಮರಕ್ಕೆ ಪ್ರದಕ್ಷಿಣೆ ಮಾಡಿ. ಬೇವಿನ ಮರಕ್ಕೆ ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡಿ ನಿಮ್ಮ ಶಕ್ತಿಯ ಅನುಸಾರವಾಗಿ ಇದು ಮಾಡಿ. ಖಂಡಿತ ಒಳ್ಳೆಯದಾಗಿ. ಇದಕ್ಕೆ ರಾಹು ಶಾಂತಿ ಅಂತಾರೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ. ಯಾವರಿಂದ ಕಾಲ್ ಮಾಡ್ತೀರಿ? ಗುರುಜಿ, ನಾವು ಬಿಜಾಪುರದಿಂದ ಮಾತಾಡೋದು ಗುರುಜಿ. ಬಿಜಾಪುರದಿಂದ, ಹೇಳಿ ಅಮ್ಮ. ಗುರುಜಿ, ನಾನು ಹೆಂಗೋ ಮಂಕ ಬುದ್ಧಿಯಿಂದ ಒಬ್ಬರಿಗೆ ಹಿಂಗೆ ಕಷ್ಟ ಇದೆ ಅನ್ಕೊಂಡು 10-12 ತೊಲಿ ಬಂಗಾರ ಹಿಂಗೆ ಕೊಟ್ಟು ಕೂತಿದ್ದೀನಿ ಗುರುಜಿ. ಎಷ್ಟು? 10-12 ತೊಲಿ ಬಂಗಾರ, 12 ತೊಲಿ 12 ತೊಲ ಬಂಗಾರ ಕೊಟ್ಬಿಟ್ಟಿದ್ದೀರಾ? ಹ್ಞೂನ್ರಿ. ಮತ್ತೆ ಒಂದು 5-6 ಲಕ್ಷ 8 ಲಕ್ಷ ಅಮೌಂಟ್ ಆಗುತ್ತೆ ಬಡ್ಡಿ ಸಮೇತ. ಅವ್ರು ಕೇಳಿದ್ರೆ ಕೊಡ್ತೀನಿ ಅಂತಿದ್ದಾರೆ. ನನಗೇನು ಕನ್ಫರ್ಮ್ ಹೇಳಕ್ಕೆ ಇಲ್ಲ ಗುರುಜಿ. ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಖಾಲಿ ಹೊಟ್ಟೆಲ್ಲಿ ಬಿಳಿ ಎಕ್ಕದ ಗಿಡ ಇದೆ, ಎಲ್ಲಿ ಹುಡುಕಿ ಆ ಬಿಳಿ ಎಕ್ಕದ ಗಿಡ ತೊಗೊಂಡ್ಬಿಟ್ಟು 1 ಕಡ್ಡಿ ತೊಗೊಳ್ಳಿ, ತುಳಸಿ ಕಡ್ಡಿ ಅಥವಾ ದಾಳಿಂಬೆ ಕಡ್ಡಿ, ಕುಂಕುಮನ ನೀರೆಲ್ಲ ಕಲಿಸ್ಬಿಟ್ಟು ಆ ಬಿಳಿ ಎಕ್ಕದ ಗಿಡದ ಮೇಲೆ ಯಾರು ದುಡ್ಡು ಕೊಡಬೇಕು, ಯಾರು ನಿಮ್ಮ ಚಿನ್ನ ಕೊಡಬೇಕು ಅವ್ರ ಹೆಸರು ಬರೆದುಬಿಡಿ. ಬರೆದುಬಿಟ್ಟು ಅದಕ್ಕೆ ಪೂಜೆ ಮಾಡಿ 108 ಸುತ್ತ ಪ್ರದಕ್ಷಿಣೆ ಮಾಡಿ. ದುಡ್ಡು ಕೊಡಬೇಕಾದವರು 12 ತೊಲ ಚಿನ್ನ ಕೊಡಬೇಕಾದವ್ರ ಹೆಸರು ಬರಿಬೇಕು. ಈ ಥರ ದಿನ ಒಂದು 7 ದಿವಸ, ಇಲ್ಲ 11 ದಿನ, ಇಲ್ಲ 21 ದಿವಸ, ಇಲ್ಲ 48 ದಿವಸ, ಇಲ್ಲ 54 ದಿವಸ, 108 ದಿವಸ ಮಾಡಿ ಅವ್ರು ಎಲ್ಲೇ ಕೂತಿದ್ರು ಕೊಡಬೇಕು ಅಂತ ಮನಸ್ಸು ಬರುತ್ತೆ. ಭಾಳ ತುಂಬ ತೊಂದರೆ ಅನುಭವಿಸ್ತಾರೆ, ವಾಪಸ್ ತಂದು ಕೊಡ್ತಾರೆ. ಇದನ್ನು ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ಹಲೋ ಗುರುಗಳೇ, ನಮಸ್ಕಾರ. ನಮಸ್ತೆ, ಯಾವೂರಿಂದ ಕಾಲ್ ಮಾಡ್ತೀರಿ? ಜಿಗಳಿ ಗುರುಗಳೇ. ಎಲ್ಲಿಂದ? ಜಿಗಳಿ. ಏನ? ಜಿಗಳಿ. ಜಿಗಡಿಯಿಂದ? ಹೌದು ಗುರುಗಳೇ. ಹೇಳಿ. ನಮಸ್ಕಾರ. ನಾವು ದಾವಣಗೆರೆ ಬಂದಿದ್ವಿ. ದಾವಣಗೆರೆ ಕರ್ಕೊಂಡು ಬಂದಿದ್ವಿ ಗುರುಗಳೇ. ಭಾಳ ಸಂತೋಷ ಆಯ್ತು. ಅವಾಗ ನೀವು ಬುಕ್ಕ ಕೊಟ್ಟಿದ್ರು ಗುರುಗಳೇ, ಅದೆಲ್ಲ ನೋಡ್ತಾ ಇದಾವೆ. ಹೇಳಿ, ಮಾತಾಡ್ತಾ ಹೋಗಿ. ನಮ್ಮ ಕಾಲು ಬಲಗಾಲ ಯಾಕೆ ಪಾಡಾಗ್ತಲ್ಲ ಗುರುಗಳೇ, ಸ್ವಲ್ಪ ಮಂಡಿ ನೋವು ಭಾರಿ ಬರ್ತಾ ಇದೆ. ನಿವಾಳಿ ಬಾಳಿ ನೋಡಿದಾಗ. ಇನ್ನೊಂದ್ಸಲ ಹೇಳಿ. ಮಂಡಿ ನೋವು. 2 ಮಂಡಿ ನೋವಿದೆಯಾ? ಹ್ಞೂ ಗುರುಗಳೇ. ನಿಮ್ಮಲ್ಲಿ ಯೂರಿಕ್ ಆ್ಯಸಿಡ್ ಚೆಕ್ ಮಾಡಿಸಿದ್ದೀರಾ? ಇಲ್ಲ ಗುರುಗಳೇ. ಇಲ್ಲ ಮಾಡಿಸಿಲ್ಲ. ಇನ್ನೂ ಮಾಡಿಸಿಲ್ಲ? ಇಲ್ಲ. ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸಿ. ನಿಮ್ಮಲ್ಲಿ ಮೂಳೆ ಡಾಕ್ಟರ್ ಹತ್ರ ಹೋಗಿ ಹೇಳಿದಾರ. ಬ್ಲಡ್ ಟೆಸ್ಟ್ ಮಾಡಿಸ್ಬಿಟ್ಟು ಯೂರಿಕ್ ಆ್ಯಸಿಡ್ ಎಷ್ಟಿದೆ ಚೆಕ್ ಮಾಡಿಸಿ. RH ಫ್ಯಾಕ್ಟ್ರು ಮತ್ತು ಲಿವರ್ ಒಂದು ಸಲ ಚೆಕ್ ಮಾಡ್ಸೋಕ್ಕೆ ಹೇಳಿ. ಆಮೇಲೆ ಅವ್ರ ಹತ್ರ ಒಂದು ಸಲ ತೋರಿಸಿ ಏನು ಹೇಳ್ತಾರೆ ಅಂತ. ಬಟ್ ನನ್ನ ಕಡೆಯಿಂದ ಹೇಳೋದಾದರೆ ಹಗಲೊತ್ತು ಸ್ವಲ್ಪ ಎಳ್ಳೆಣ್ಣೆನ ಬಿಸಿಲಲ್ಲಿ ಕಾಯಿಸ್ಬಿಟ್ಟು ಅದನ್ನು ಮಂಡಿಗೆಲ್ಲ ಹಚ್ಕೊಳ್ಳಿ. ಎಲ್ಲೆಲ್ಲಿ ನೋವಿದೆ ಹಚ್ಬಿಟ್ಟು ಬಿಸಿಲಲ್ಲಿ ಕೂತ್ಕೊಳ್ಳಿ ಒಂದು 15 ನಿಮಿಷ, ಒಂದು ಅರ್ಧ ಗಂಟೆ. ರಾತ್ರಿ ಮಲ್ಕೊಳ್ಳುವಾಗ ನಿಂಬೆಹಣ್ಣು ರಸ ಹಚ್ಬಿಟ್ಟು ಮಲ್ಕೊಳ್ಳಿ. ರಾತ್ರಿ ರಾಹು ಶಾಂತಿ, ಹಗಲೊತ್ತು ಶನಿ ಶಾಂತಿ. ಎಳ್ಳೆಣ್ಣೆ
ಎಲ್ಲೆಲ್ಲಿ ನೋವಿದೆಯೋ ಅಲ್ಲೆಲ್ಲ ಹಚ್ಬಿಟ್ಟು ಸೂರ್ಯ ಬೆಳಕಲ್ಲಿ ಕೂತ್ಕೊಳ್ಳಿ ಬೆಳಗ್ಗೆ 8ರಿಂದ 9 ಗಂಟೆ ಒಳಗೆ. ಮಲ್ಕೊಳ್ಳುವಾಗ ನಿಂಬೆಹಣ್ಣು ರಸನ ಹಚ್ಬಿಟ್ಟು ಎಲ್ಲೆಲ್ಲಿ ನೋವಿದೋ ಅದು ಒಂದು ವಾರ ದಿವಸ ಮಾಡಿ ಖಂಡಿತ ಒಳ್ಳೆಯದು. ಕ್ಯಾಲ್ಶಿಯಮ್ದು ಮತ್ತು ಬೋನ್ ನ್ಯಾರೋ ಜಲ್ಲೇನ ಪ್ರಾಬ್ಲಮ್ ಇತ್ತು ಅಂದರೆ, ಯೂರಿಕ್ ಆ್ಯಸಿಡ್ ಸ್ಟ್ರಕ್ ಆಗಿತ್ತು ಜಾಯಿಂಟ್ಸಲ್ಲಿ, ಎಲ್ಲ ರಿಲೀಸ್ ಆಗುತ್ತೆ. ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ ಯಾವೂರಿಂದ ಕಾಲ್ ಮಾಡ್ತೀರಿ? ಸರ್ ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತು ಸರ್ ಸ್ವಲ್ಪ. ಯಾವ ಊರು? ನಾವಿಲ್ಲಿ ಬೆಂಗಳೂರು ಸರ್ ಇಲ್ಲಿ. ಹೇಳಿ ಅಮ್ಮ, ಏನು ಸಮಸ್ಯೆ? ಸರ್ ನಮ್ಮ ಮಗನ್ಗೆ ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಗ್ಬಿಡ್ತು. ಹೇಳಿ, ಮಾತಾಡ್ತಾ ಹೋಗಿ. ಸರ್ ಈ ತರ ಕ್ಯಾನ್ಸಲ್ ಆಗ್ಬಿಡ್ತು. ಅವನು ನೋಡಿದ್ರೆ ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅವನ ಸಮಸ್ಯೆ ಏನಂತಾನೆ ಅರ್ಥ ಆಗ್ತಾ ಇಲ್ಲ ಸರ್ ನಮ್ಗೆ. ಅದನ್ನ ಜಾತಕ ತೋರಿಸಿದ್ರ ಅವರು ಎಲ್ಲಾರು ಒಂದ್ ಕಡೆ? ಜಾತಕ ತೋರಿಸ್ತಾ ಸರ್, ಅವನಿಗೆ ರೋಹಿಣಿ ನಕ್ಷತ್ರ ಬಂದಿದೆ, ಆಗತ್ತೆ ಅಂತ ಹೇಳಿದ್ರು. ಆಮೇಲೆ ನೋಡಿದ್ರೆ ಅವನ್ಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಸರ್. ಏನು, ಎಷ್ಟು ಏಜ್ ಅವನಿಗೆ? ಅವ್ನಿಗೆ ಇವಾಗ 29 ವರ್ಷ ನಡೀತಾ ಇದೆ ಸರ್. ಅವನಿಗೆ ಏನು ಕೆಲ್ಸಕ್ಕೆ ಹೋಗ್ತಾರಾ? ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಸರ್ ಅವರು. ಏನು ಮಾಡ್ಕೊಂಡಿದ್ದಾರೆ ಕೆಲಸ? ಪ್ರೈವೇಟ್ ಫ್ಯಾಕ್ಟ್ರಿ ನನ್ನ ಕಂಪನಿಲಿ ಹೋಗ್ತಾ ಇದ್ದಾನೆ ಸರ್ ಅವನು. ಒಂದು ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯ್ತು, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋಬೇಕು? ಇನ್ನೊಂದು ನೋಡ್ಬೋದು. ಇಲ್ಲ ಸರ್, ಅವನು ಮದುವೆ ಬಗ್ಗೆನೇ ಆಸಕ್ತಿ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಅದನ್ನ ನೀವು ವಿಚಾರ ಮಾಡ್ಬೇಕು, ಯಾತಕ್ಕೆ ಆಸಕ್ತಿ ಇಲ್ಲ ಅಂತ ನೋಡ್ಬೇಕು, ಕೇಳ್ಬೇಕಲ್ಲ. ಏನು ಹೇಳೋದಿಲ್ಲ ಅಂತಾನೆ ಸರ್, ಒಂಥರ ಮೌನವಾಗಿರ್ತಾನೆ. ಅಥವಾ ಬೇರೆ ಏನೋ ಹುಡುಗಿ ಲವ್ ಮಾಡ್ತಿದ್ದಾನಾ? ಏನಿಲ್ಲ ಸರ್, ಆತರ ಯಾವ್ದು ಹ್ಯಾಬಿಟ್ ಇಲ್ಲ ಸರ್ ಅವನಿಗೆ. ದೇವ್ರು ಅನ್ನೋದು ಒಂದು ಹುಚ್ಚಿದೆ ಸರ್ ಅವನಿಗೆ. ಏನೇನು ದೇವ್ರು ಅನ್ನೋದೇ ದೇವ್ರು, ಅಂಗಳ್ ಪರಮೇಶ್ವರಿ ಅಂತಾನೆ ಸರ್ ಅವನು. ಇರ್ಲಿ, ಮಾಡಲಿ, ಒಳ್ಳೇದು. ದೇವ್ರ ಪೂಜೆ ಮಾಡೋದು, ಧ್ಯಾನ ಮಾಡೋದು ಬಹಳ ಒಳ್ಳೇದು. ಈಗಿನ ಕಾಲದಲ್ಲಿ ಹುಡುಗರು ದೇವಸ್ಥಾನಕ್ಕೆ ಹೋಗಲ್ಲ, ಅಂಥದ್ದಲ್ಲಿ ನಿಮ್ಮ ಹುಡುಗ ದೇವ್ರ ಪೂಜೆ ಜಪ ಮಾಡ್ತೇನೆ, ಬಹಳ ಸಂತೋಷ. ಅವನಲ್ಲಿ ಕೂತು ಮಾತಾಡಿ ಒಂದ್ಸಲ, ಏನಾದ್ರು ಕೌನ್ಸಿಲಿಂಗ್ ಮಾಡಿ, ಯಾತಕ್ಕೆ ಆಗಿಲ್ಲ, ಏನು ಸಮಸ್ಯೆ ಇದೆ. ಸರ್ ಏನ್ ಹೇಳಿದ್ರು ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ, ನನ್ಗೆ ಇಷ್ಟ ಇಲ್ಲ ಅಂತಾನೆ ಸರ್. ಅದಕ್ಕೆ ನಿಮ್ ಬೇಡ ಬಿಡಿ, ಇಷ್ಟ ಇಲ್ಲ ಅಂದ್ರೆ ಮತ್ತೆ ಏನ್ ಮಾಡ್ತೀರಿ ನೀವು? ಮದುವೆ ಮಾಡ್ಬಿಟ್ಟು ನೀವು ನೋಡ್ಕೋಬೇಕಾಗತ್ತೆ. ಅವನಿಗೆ ಇಷ್ಟ ಇಲ್ಲ ಮೇಲೆ ನೀವು ಯಾಕೆ ಮಾಡ್ತೀರಮ್ಮ? ಹಂಗಾರೆ ಬಿಟ್ಬಿಡೋದೆ ಸರ್ ಹಂಗೇನೆ. ಅವನಲ್ಲಿ ಏನಿದೆಯೋ ಅಂತ ಕೂತು ಮಾತಾಡಿಸಿ, ಅಥವಾ ಅವ್ರ ಫ್ರೆಂಡ್ಸ್ ಯಾರಾದ್ರೂ ಕೇಳಿ ಮಾತಾಡಿಸಿ, ಏನು ಸಮಸ್ಯೆ, ಏನಕ್ಕೆ ಎಲ್ಲ ಕೇಳಿ. ಇಷ್ಟ ಇಲ್ಲ ಅಂತ ಹೇಳಿದ್ಮೇಲೆ ನೀವು ಮದುವೆ ಮಾಡಿದ್ರೆ ನಾಳೆ ಅವನು ಸಂಸಾರನೇ ಜೊತೆಲಿರಲ್ಲ ಅಂದ್ರೆ ಏನು ಮಾಡ್ತೀರಿ? ಆ ಗೋಳಿ ಯಾರು ನೋಡ್ತೀವಿ? ಚೆನ್ನಾಗಿ ನೋಡ್ಕೊಂತಾನೆ ಸರ್, ಮನೆ ಚೆನ್ನಾಗಿ ನೋಡ್ಕೊಂತಾನೆ, ತಂದೆ ತಾಯಿ ಚೆನ್ನಾಗಿ ನೋಡ್ಕೊಂತಾನೆ. ಅವ್ನಿಗೇನು ಬ್ರಹ್ಮಚಾರತ್ವ ಯೋಗ ಇದೆಯೇನೋ ಯಾರು ಗೊತ್ತು? ಜಾತಕ ಪರಿಶೀಲನೆ ಮಾಡಿಸಿ ಒಂದ್ಸಲ. ಬ್ರಹ್ಮಚಾರಿ ಯೋಗ ಇದೆಯಾ, ಸನ್ಯಾಸಿ ಯೋಗ ಇದೆಯಾ, ಅಥವಾ ಮದುವೆ ಆಗೋ ಯೋಗ ಇದೆಯಾ, ಅಥವಾ ಇಲ್ಲ, ಚೆಕ್ ಮಾಡಿಸಿ ಡಿಸಿಷನ್ ತಗೊಳ್ಳಿ. ಯಾವತ್ತು ಯಾರಿಗೂ ಬಲವಂತ ಮಾಡಿ ಮದುವೆ ಮಾಡಿಬಿಡಿ, ಇದು ನನ್ನ ಅನುಭವದ ಮಾತು. ದಯವಿಟ್ಟು ಯಾರಿಗೂ ಬಲವಂತ ಮಾಡಿ ಮದುವೆ ಮಾಡಬೇಡಿ. ಬಲವಂತ ಮಾಡಿ ಮದುವೆ ಆದರೆ ನಾಳೆ ಅದು ಡೈವರ್ಸ್ ಆಗ್ಬೋದು, ಭಾಳ ಸಮಸ್ಯೆಗಳಿರ್ತದೆ, ಅದು ಕೇಳೋಕ್ಕೆ ಅಸಾಧ್ಯ. ಅದರಿಂದ ಇಷ್ಟಪಟ್ಟು ಮದುವೆ ಆಗಬೇಕೇ ವಿನಃ ಕಷ್ಟಪಟ್ಟು ಬಲವಂತ ಮದುವೆ ಮಾಡ್ಕೊಳ್ಳೋದು ಮಹಾ ತಪ್ಪು, ಹೆಣ್ಣಾಗಲಿ ಗಂಡಾಗಲಿ. ಇದು ನನ್ನ ಸಂದೇಶ. ಮತ್ತೊಬ್ರು ಯಾರೋ ಕಾಲರ್ ಹಿಡಿದ್ದಾರೆ. ಹಲೋ 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 ಸರ್, ನಮಸ್ತೆ. ಯಾವರಿಂದ ಕಾಲ್ ಮಾಡ್ತೀರಿ? ನಮಸ್ಕಾರ ಗುರುಗಳೇ, ನಾವು ಬೆಳಗಾಂ ಡಿಸ್ಟಿಕ್ಕಿಂದ ಮಾತಾಡ್ತಿರೋದು. ಬೆಳಗಾಂ ಜಿಲ್ಲೆ ಯಾವ ಊರು? ಬೆಳಗಾಂ ಜಿಲ್ಲೆ, ಇಲ್ಲಿ ಬೆಲ್ಲಬಾಗೇವಾಡಿ ಅಂತ, ಹುಕ್ಕೇರಿ ತಾಲೂಕು. ಓಕೆ, ಹೇಳಿಯಪ್ಪ, ಏನು ಸಮಸ್ಯೆ? ಸರ್ ನಮ್ದು ತುಂಬಾ ಪ್ರಾಬ್ಲಮ್ ಆಗಿದೆ. ಸುಮಾರು ಒಂದು 25 ವರ್ಷದಿಂದ ನಾವು ಬರೀ ವಾಮಾಚಾರದ ಕಾಟದಲ್ಲಿ ಬದುಕ್ತಾ ಇದ್ದೀವಿ ನಾವು. ಏನೇನು? 25 ವರ್ಷದಿಂದ ಬರೀ ಪ್ರಾಬ್ಲಮ್ ಅಲ್ಲೇ ಬದುಕ್ತಾ ಇದ್ದೀವಿ. ಓಕೆ, ಏನು ಸಮಸ್ಯೆ ಹೇಳಿದು? ಇದೆಲ್ಲ ಸರ್, ವಾಮಾಚಾರ ಮಾಟ ಮಂದಿರಲ್ಲ. ನಮ್ಮ ಸುತ್ತಮುತ್ತ ಎಲ್ಲ ಜನ ಅವರೇ ಅದಾರೆ, ನಮ್ಮ ಒಟ್ಟು ಏಳಿಗೆನೂ ಸಹಿಸ್ತಲ್ಲ. ನೀವೇನೋ ತೊಂದರೆ ಕೊಟ್ಟಿದ್ದೀರಾ ಅವ್ರಿಗೆ? ಇಲ್ಲ, ನಾವು ಏನೂ ತೊಂದರೆ ಕೊಟ್ಟಿಲ್ಲ. ನಾವು ಚೆನ್ನಾಗಿರ್ಬಾರ್ದು, ಅವ್ರ ಮನಸ್ಸಲ್ಲೇನು ನಾವು ಚೆನ್ನಾಗಿರ್ಬಾರ್ದು, ನಾವು ಏಳಿಗೆ ಆಗ್ಬಾರ್ದು. ನಾವು ಸ್ವಲ್ಪ ಮನೆ ಕಟ್ಟಿದ್ರೆ ಸಾಕು, ಒಂದ್ ಮನೆ ಕಟ್ಟಿದ್ರೆ ಅಷ್ಟೇ. ನಿಮ್ಮ ವಾಯ್ಸ್ ಬೆಳೀತಾ ಇದಾರೆ ಅಂತ ಹೇಳಿ ನಮ್ಮ ಮಕ್ಕಳಿಗೆ ಗೌರ್ಮೆಂಟ್ ಜಾಬ್ ಆಯ್ತು, ಅವಾಗಿಂದ ಸ್ಟಾರ್ಟ್ ಆಗಿದೆ, ಇನ್ನೂ ಬಿಡ್ತಾ ಇಲ್ಲ. ನೋಡಿ, ಜಗತ್ತಿನಲ್ಲಿ ನಮಗೆ ಶತ್ರು ಇರಬೇಕು. ನಾವು ಶತ್ರು ಇದ್ದಷ್ಟು ಅವ್ರ ಮುಂದೆ ಚೆನ್ನಾಗಿ ಬೆಳಿತೀವಿ. ಇದು ನನ್ನ ಅನುಭವದ ಮಾತು, 100% ಪರ್ಸ್ನಲ್ ಅನುಭವ. ನಮಗೆ ಶತ್ರು ಇದ್ದಷ್ಟು ನಮಗೆ ಹಠ ಛಲ ಜಾಸ್ತಿ ಆಗುತ್ತೆ. ಅವ್ರ ಕಣ್ಮುಂದೆ ನಾವು ಚೆನ್ನಾಗಿ ಬೆಳಿತೀವಿ. ಅವ್ರು ಏನೇ ಮಾಟ ಮಂತ್ರ ಪ್ರಯೋಗ ಮಾಡಿದ್ರೂ ಕೂಡ ನಿಮ್ಗೆ ಇದುವರೆಗೆ ಏನೂ ಆಗಿಲ್ಲ ಅಂದರೆ ಅದು ನಿಮಗೆ ತಡ್ತಾ ಇಲ್ಲ. ಅದಕ್ಕೆ ದಿನನಿತ್ಯ ದತ್ತಾತ್ರೇಯನ ಪೂಜೆ ಮಾಡಿ. ಗುರುವಿನ ಬಲ ಇದ್ದರೆ ಏನೂ ಆಗಲ್ಲ. ದತ್ತಾತ್ರೇಯರು, ಶಿರಡಿ ಸಾಯಿಬಾಬಾ ಇಂಥವ್ರನ್ನ ಮನೆಗಿಟ್ಟು ಪೂಜೆ ಮಾಡಿ. ಮೂರನೇದು, ಆಗಾಗ ನಿಮ್ಮ ವಂಶದ ಕುಲದೇವರ ಸೇವೆ ಮಾಡ್ತಾಯಿರಿ, ಹೋಗ್ತಾಯಿರಿ. ಈ ಮಾಟ ಮಂತ್ರಗಳ ಬಾಧೆ ಜಾಸ್ತಿ ಇತ್ತು ಅಂತಾರೆ, ಆಗಾಗ ನದಿಗಳ ಸ್ನಾನ ಮಾಡಿ. ಉಣ್ಮೆಗೆ ಹೋಗಿ, ಉಣ್ಮೆ ದಿವಸ ನದಿ ಸ್ನಾನ ಮಾಡಿದ್ರೆ ಎಷ್ಟೋ ಮಾಟ ಮಂತ್ರ ತಂತ್ರ ಬಾಧೆಗಳು ನಮಗೆ ತಟ್ಟೋದಿಲ್ಲ. ಅಷ್ಟು ವಿಶೇಷ ನದಿ ಸ್ನಾನ.
ನದಿಗೆ ಹೋಗೋಕ್ಕಾಗಲಿಲ್ಲ ಅಂದರೆ ಮನೆಯಲ್ಲಿ ಉಪ್ಪು, ಒಂದು ಬಕೆಟಿಗೆ ಒಂದು ಚಮಚ ಉಪ್ಪು ಹಾಕಿ ಅದಕ್ಕೊಂದು ಸ್ವಲ್ಪ ಅರ್ಶಿನದ ಪುಡಿ ಹಾಕಿ ಭಸ್ಮ ಹೋಮ ಮಾಡಿರ್ತಲ್ಲ ಯಾವ್ದಾರು ಭಸ್ಮ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಆಗಾಗ ಸ್ನಾನ ಮಾಡ್ತಿದ್ರೆ ನದಿ ಸ್ನಾನಕ್ಕಿಂತಲೂ ಶ್ರೇಷ್ಠ ಆಗ್ತದೆ. ಇದು ಮಾಡ್ತಾ ಬನ್ನಿ, ಎಲ್ಲ ಸಮಸ್ಯೆ ನಿವಾರಣೆ ಆಗುತ್ತೆ. ಯಾಕಂದ್ರೆ ನಿಮ್ಮ ಸಮಸ್ಯೆ ಭಾಳಷ್ಟಿದೆ, ಯಾವುದು ಅಂತ ಹೇಳ್ತೀರಿ ಟೈಮ್ ಇಲ್ಲ ಹೇಳಲಿಕ್ಕೆ ಇಷ್ಟೊತ್ತು. ಅದರಿಂದ ಎಲ್ಲದಕ್ಕೂ ಸೇರಿಸಿ ಪರಿಹಾರ ಕೊಟ್ಟಿದ್ದೀನಿ, ಮಾಡಿ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಚಿತ್ರದುರ್ಗದಿಂದ ಕಾಲ್ ಮಾಡ್ತಾ ಇದ್ದೀವಿ ಗುರುಜಿ. ಎಲ್ಲಿಂದ? ಚಿತ್ರದುರ್ಗ ಗುರುಜಿ. ಹೇಳಿ, ನಿಮ್ಮ ಹೆಸರೇನು? ಪುನೀತ್ ಅಂತೇಳಿ. ಪುನೀತ್, ಪುನೀತ್ ಹೇಳಿಪ್ಪ. ಇದು ನಮ್ಮ ತಮ್ಮಗಳಿಗೆ ಇನ್ನೂ ಮದುವೆ ಆಗ್ತಾ ಇಲ್ಲ, ಎಷ್ಟು ಸಂಬಂಧಗಳು ನೋಡ್ತಾ ಇದೀವಿ. ಅದೇ ನಮ್ದು ಇದು ಈಗ ಕೋರ್ಟಿಗೆ ಹಾಕಿದೀವಿ, ಡೈವರ್ಸ್ ಅಂತ ಬಂದಿದೆ. ಎಷ್ಟು ಜನ ತಮ್ಮದಿರೋ? ಇಬ್ರು. ಓಕೆ, ನೀವು ಡೈವರ್ಸ್ಗೆ ಅಪ್ಲೈ ಮಾಡಿ. ಯಾಕೆ? ಇಲ್ಲ, ಅವರು ರಾಯದುರ್ಗದಿಂದ ಮಾಡ್ಕೊಂಡ್ ಬಂದೆ ನಾವು. ಶ್ರೀನಿವಾಸಲು ಮತ್ತೆ ಲಕ್ಷ್ಮೀದೇವಿ ಅವ್ರ ಮಗಳು ಕನೇಕಲ್ ರೋಡ್, ಅವ್ರು ಸಂಸಾರನೇ ಮಾಡ್ತಾ ಇಲ್ಲ. ಅಲ್ಲೇ ಮದುವೆ 5 ವರ್ಷ ಆಯ್ತು. ಹಂಗಾಗಿ ಕೋರ್ಟಿಗೆ ಹಾಕಿದೀವಿ. ಈಗ ಇದು ನಮ್ಮ ತಮ್ಮಗಳಿಗೂ ನೋಡ್ತಾ ಇದೀವಿ, ಅವರಿಗೂ ಯಾಕೋ ಸೆಟ್ ಆಗ್ತಾ ಇಲ್ಲ. ನಿಮ್ಮ ಇಬ್ರು ತಮ್ಮದಿರೋ ಏಜ್ ಎಷ್ಟು? ಒಬ್ಬದು 32, ಒಬ್ಬದು 33, ಇನ್ನೊಬ್ಬದು 31. ಎಲ್ಲರೂ 30 ದಾಟಿಬಿಟ್ಟಿದ್ದಾರೆ. ಗುರುಜಿ ನೋಡಿ, ಒಂದು ನೀವು ಮದುವೆ ಆಗಿದ್ದೀರಾ, ಆದರೆ ದಾಂಪತ್ಯ ಜೀವನ ಇಲ್ಲ ಅಂದರೆ ಕಾಳಸರ್ಪ ದೋಷ ಇರ್ಬೋದು. ಎರಡನೇದು ಸ್ತ್ರೀ ಶಾಪ ಇರೋದ್ರಿಂದ, ಸ್ತ್ರೀ ಶಾಪ ಗೊತ್ತಿಲ್ಲದ್ರೆ ನಿಮ್ಮ ಮನೆ ಸೊಸೆದಿರು ಬರಲ್ಲ. ನಿಮ್ಮ ತಮ್ಮದಿರಲ್ಲೂ ಸ್ತ್ರೀ ಶಾಪ ಇದೆ, ಫಸ್ಟ್ ಜಾತಕದಲ್ಲಿ ಪರಿಶೀಲನೆ ಮಾಡಿ. ಕಾಳಸರ್ಪ ದೋಷ ಇದೆ ಯಾವ್ದಾದ್ರು, ಅನಂತ, ತಕ್ಷಕ, ಕುಳಿಕ, ಕಾರ್ಕೋಟಕ, ವಿಷಧರ, ಶಂಖಪಾಲ, ಪದ್ಮ, ಮಹಾಪದ್ಮ, ವಿಷಧರ ಅಂಥೇಳಿ ಈಗ 12 ವೆರೈಟಿ ಕಾಳಸರ್ಪ. ಯಾವ ಜಾತಿ ಸರ್ಪ ನಿಮ್ಮ ಇಬ್ಬರು ತಮ್ಮಲ್ಲಿದೆ, ನಿಮ್ಮಲ್ಲೂ ಇರ್ಬೋದು. ಅದಕ್ಕೆ ನಿಮ್ಮ ಮದುವೆ ಆಗಿ ಡೈವರ್ಸ್ಗೆ ಹೋಗ್ತಾ ಇದ್ದೀರಾ. ಅದರಿಂದ ನಿಮ್ಮ ವಂಶದಲ್ಲಿ ಸ್ತ್ರೀ ಶಾಪ ಇದ್ದರೆ ಈ ಥರ ಆಗತ್ತೆ, ಮತ್ತು ಕಾಳಸರ್ಪ ದೋಷ ಇದ್ದರೂ ಕೂಡ ಈ ಥರ. ಅದಕ್ಕೆ ಮನೇಲಿ ನಿಮ್ಮ ಜಾತಕ ತೊಗೊಂಡೋಗಿ ಒಳ್ಳೆಯವ್ರ ಹತ್ರ ತೋರಿಸಿ ಏನು ದೋಷ ಇದೆ ಅದಕ್ಕೆ ಪರಿಹಾರ ಮಾಡಿ. ಇದಿಷ್ಟು ನಾನು ನಿಮ್ಗೆ ಹೇಳೋದು. ಯಾಕೆಂದರೆ ಇದರಲ್ಲಿ ನಿಮ್ಮ ಹತ್ರ ಏನು ನನಗೆ ಎವಿಡೆನ್ಸ್ ಇಲ್ಲ, ಯಾಕಾಗತ್ತೆ ಆಗಲ್ಲ ಅನ್ನೋದಕ್ಕೆ. ಯಾಕೆ 30 ದಾಟಿದ್ರು ಮದುವೆ ಆಗ್ತಿಲ್ಲ ಅಂದರೆ ಏನೋ ಒಂದು ದೋಷ ತಡೀತಾ ಇದೆ ಅಂತ. ಅದಕ್ಕೆ ನಾನು ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಅಂತ ಯೂಟ್ಯೂಬ್ ಚಾನಲಲ್ಲಿ ಗಂಡು ಹುಡುಗರು 30 ಆದಮೇಲೆ ಮದುವೆ ಆಗ್ತಿಲ್ಲ ಅನ್ನೋಕ್ಕೆ ಏನೇನೋ ಕೆಲವು ಸಿಂಪ್ಟಮ್ಸ್ ಹೇಳಿದ್ದೀನಿ. ಆ ಎಪಿಸೋಡ್ ನೋಡಿ ಮತ್ತೆ ಅದನ್ನು ಮುದ್ರಾ ಮಂತ್ರತಂತ್ರ ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಈಗ ಒಂದು 10 ನಿಮಿಷ ಮುಂಚೆ ಒಬ್ಬರೇ ನನ್ನ ಮಗ ಮದುವೆನೇ ಇಷ್ಟ ಇಲ್ಲ ಅಂತ ತಾಯಿ ಫೋನ್ ಮಾಡಿದರು. ಇಲ್ಲಿ ಮದುವೆ ಇಷ್ಟಪಟ್ಟು ಆಗಿದ್ದಾರೆ, ಹೆಂಡತಿ ಬಾಳ್ತಿಲ್ಲ, ಜೊತೆಲಿ ಇಲ್ಲ, 5 ವರ್ಷ ಆಯಿತು ಗಂಡನ ಬಿಟ್ಟು ಹೋಗಿ. ಇನ್ನಿಬ್ಬರಿಗೆ ಮದುವೆನೇ ಆಗ್ತಿಲ್ಲ. ನೋಡಿ, ಮದುವೆ ಅನ್ನೋದು ಗಿಫ್ಟ್. ಅದು ಪೂರ್ವ ಜನ್ಮದಲ್ಲಿ ಮದುವೆ ಅನ್ನೋದು ಒಂದು ಗಿಫ್ಟು. ಅದು ಈ ಜನ್ಮದಲ್ಲಿ ಬರಬೇಕು ಅಂದರೆ ಇನ್ವೆಸ್ಟ್ ಮಾಡಿರಬೇಕು ಹೋದ ಜನ್ಮದಲ್ಲಿ. ಇಲ್ಲಾಂದರೆ ಮದುವೆ ಆದವರೆಲ್ಲರೂ ಸುಖವಾಗಿದ್ದಾರೆ ಅನ್ನೋದು ಸುಳ್ಳು. ಮದುವೆ ಎಷ್ಟೋ ಜನಕ್ಕೆ ಆಗೋದೇ ಇಲ್ಲ, ಆದರೂ ಸಂಸಾರ ಮಾಡಲಿಕ್ಕೆ ಆಗೋದಿಲ್ಲ. ಇದು ಮಾತ್ರ ಯಾವ ಇಂಜೆಕ್ಷನ್, ಟಾನಿಕ್ಕು, ಟ್ಯಾಬ್ಲೆಟ್, ಯಾವ ಸರ್ಜನ್ನು, ಯಾವ ಡಾಕ್ಟ್ರು ಕ್ಯೂರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವ ವಿಜ್ಞಾನಿನೂ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಸೈನ್ಸಿಗೆ ಮೀರಿದ್ದಂಥದ್ದು. ಹಲೋ. ಹೇಳಿ, ಯಾವ ಊರಿಂದ ಕಾಲ್ ಮಾಡ್ತೀರಿ? ನಾವು ಮೈಸೂರಿಂದ ಸರ್ ಕಾಲ್ ಮಾಡ್ತಿರೋದು. ನಿಮ್ಮ ಸಮಸ್ಯೆ ಏನು ಹೇಳಿ? ತಮ್ಮನ್ಗೆ ಮದ್ವೆ ಸ್ವಲ್ಪ ತೊಂದರೆ ಆಗಿದೆ. ಒಂದ್ ಮದ್ವೆ ಆಗಿ ಡೈವರ್ಸ್ ಆಗಿದೆ ಸರ್. ಇನ್ನೊಂದ್ ಮದ್ವೆಗೆ ಟ್ರೈ ಮಾಡ್ತಾ ಇದೀವಿ, ಆದ್ರೆ ಯಾವ್ದು ಸೆಟ್ ಆಗ್ತಾ ಇಲ್ಲ. ಮೊದಲು ನಿಮ್ಮ ತಮ್ಮನ ವಯಸ್ಸು ಎಷ್ಟು ಹೇಳಿ? 35 ಸ್ವಾಮಿ. ಈಗ ಮದುವೆ ಆಗಿ ಮೊದಲನೇ ಹೆಂಡತಿ ಮಕ್ಳಿದಾರಾ? ಇಲ್ಲ, 3 ತಿಂಗಳು ಅಷ್ಟೇ ಇದ್ದಿದ್ದು. 3 ತಿಂಗಳಾದ್ಮೇಲೆ ಡೈವರ್ಸ್ ಆಯ್ತಾ? 3 ತಿಂಗಳ ಅಷ್ಟೇ ಇದ್ದಿದ್ದವ್ರು, ಆಮೇಲೆ ಡೈವರ್ಸ್ ಆಗೋಯ್ತು. ಕಾರಣ ಏನು? ಡೈವರ್ಸ್ ಆಗಿ ಹುಡುಗಿ ಏನೋ ಬೇರೆಯವ್ರು ಮದುವೆ ಮಾಡ್ಕೊಂಡು? ಇಲ್ಲ, ಅವ್ರಿಗೆ ಹೊಂದಾಣಿಕೆ ಆಗ್ಲಿಲ್ಲ. ಮತ್ತೆ ಹುಡುಗಿ ಸ್ವಲ್ಪ ಜಾಸ್ತಿ ಓದಿದ್ಲು ಅಂತ ಅಂದ್ಬಿಟ್ಟು ಆಟಿಟ್ಯೂಡ್ ತೋರಿಸ್ತಿದ್ರು. ಹಂಗಾಗಿ ಅವನು ಡೈವರ್ಸ್ಗೆ ಅಪ್ಲೈ ಮಾಡಿ ಇದ್ ಮಾಡ್ಬಿಟ್ಟ. ಓಕೆ, ಅಂದ್ರೆ ಕಳತ್ರ ಯೋಗ ಇದೆ ಅಂತ ಆಯ್ತು. ನಿಮ್ಮ ತಮ್ಮನಿಗೆ 2 ಬಾರಿ ಮದುವೆ ಆಗೋ ಯೋಗ ಇದೆಯಾ ನೋಡಿ. ಕಳತ್ರ ಯೋಗ ಇರ್ಬೋದು, ದ್ವಿಕಳತ್ರ ಯೋಗ, ದ್ವಿಕಳತ್ರ ಯೋಗ ಇದ್ರೆ ಮದುವೆ ಆಗತ್ತೆ. ದ್ವಿಕಳತ್ರ ಯೋಗ ಮದುವೆ ಆಗೋ ಯೋಗನೇ ಇಲ್ಲ ಅಂದರೆ ನೋಡಿ, ಮದುವೆ ಆದ 3 ತಿಂಗಳಿಗೆ ಡೈವರ್ಸ್ ಆಯಿತು ಅಂತಂದರೆ ಬಹುಶಃ ನಿಮ್ಮ ತಮ್ಮನಿಗೆ ಮದುವೆ ಯೋಗ ಇಲ್ಲ. ಆಯಿತಾ? 90 ಡೇಸಲ್ಲೇ ಇದಾಗಿದೆ.
108 ದಿನದೊಳಗಡೆ ಡೈವರ್ಸ್ ಆಯಿತು, ಹೆಂಡತಿ ಬಿಟ್ಟು ಹೋಗಿದ್ದಾಳೆ ಅಂದರೆ ನಿಮ್ಮ ತಮ್ಮನಲ್ಲಿ ಬ್ರಹ್ಮಚಾರತ್ವ ಯೋಗ ಇದೆಯಾ, ಸನ್ಯಾಸಿ ಯೋಗ ಇದೆಯಾ, ಅಥವಾ ಮದುವೆ ಆಗೋ ಯೋಗನೇ ಇಲ್ವಾ ಅಂತ ನೋಡಿ ಫಸ್ಟು ಪತ್ತೆ ಹಚ್ಚಿ ನೀವು ಮದುವೆ ಮಾಡಬೇಕು. ಎರಡನೇದು, ಅವರಿಗೆ ಕಾಳಸರ್ಪ ದೋಷ ಇರೋದ್ರಿಂದ ಈ ರೀತಿ ಕರ್ಮ ನಡೆದೋಗಿರುತ್ತೆ. ಕಾಳಸರ್ಪ ದೋಷ ಉದಾಹರಣೆಗೆ ತಕ್ಷಕ ಕಾಳಸರ್ಪ ದೋಷ ಈ ಥರ ಆಗೋ ಚಾನ್ಸ್ ಉಂಟು. ಅದನ್ನು ಯಾವ ಜಾತಿ ಸರ್ಪ ಅದಕ್ಕೆ ನೋಡಿ ಆ ಸರ್ಪಕ್ಕೆ ಶಾಂತಿ ಪೂಜೆ ಜಪ ತಪಲ ಮಾಡಬೇಕು. ಇನ್ನೊಂದು ಮದುವೆ ಆಗೋ ಯೋಗ ಇತ್ತು ಅಂದರೆ. ಇಲ್ಲಾಂದರೆ ಮತ್ತೆ ಇನ್ನೊಂದು ಸಲ ಮದುವೆ ಮಾಡಿದ್ರೆ ಆಗದೆ ಮದುವೆಯಲ್ಲಿ ಅವ್ರಿಗೆ ಸುಖ ಸಿಗದೇ ಇರ್ಬೋದು. ಇನ್ನೊಂದು, ಸ್ತ್ರೀ ಶಾಪ ಇದ್ದರೂ ಕೂಡ ಸ್ತ್ರೀನೇ ವೈರಿ ಆಗಿಬಿಡ್ತಾಳೆ ಗಂಡನಿಗೆ. ಸ್ತ್ರೀ ಶಾಪ ಇತ್ತು ಅಂದರೆ ಸ್ತ್ರೀನೇ ಕೋರ್ಟ್ ಕೇಸ್ ಆಗ್ತಾಳೆ, ಇಲ್ಲ ಸ್ತ್ರೀ ಗಂಡನ ಮುಟ್ಟಲ್ಲ, ಮಾತಾಡಲ್ಲ, ಸ್ತ್ರೀಯಿಂದಲೇ ಮಾನಹಾನಿ ಧನಹಾನಿ ಇರ್ತದೆ. ಅದರಿಂದ ಸ್ತ್ರೀ ಶಾಪನೂ ಇದೆಯಾ ಚೆಕ್ ಮಾಡಿ. ಕಾಳಸರ್ಪದೋಷ, ಸ್ತ್ರೀ ಶಾಪ ಇವೆರಡು ಇದ್ದರೆ ಮದುವೆ ಮಾಡೋಕ್ಕೆ ಹೋಗಬೇಡಿ. ಈಗ ಇದನ್ನು ಚೆಕ್ ಮಾಡಿಸಿ ಒಳ್ಳೆ ಜ್ಯೋತಿಷ್ಯ ಹತ್ರ ಪರಿಹಾರ ಮಾಡ್ಕೊಳ್ಳಿ. ಬಹುಶಃ ಈ ಎರಡು ಪರಿಹಾರಕ್ಕೆ ನೀವು ಮಾಡಿದ್ರೆ ನಿಮ್ಮ ತಮ್ಮನಿಗೆ ಮದುವೆ ಆಗೋ ಯೋಗ ಇರ್ಬೋದು. ಇಲ್ಲ ಮತ್ತೆ ಅದೇ ಪ್ರಾಬ್ಲಮ್ ಆಗ್ಬೋದು. ಹೆಂಗಸು ಸ್ತ್ರೀ ದೋಷ ಇತ್ತು ಅಂದರೆ ಕಷ್ಟ ಇರ್ತದೆ ಗಂಡು ಮಕ್ಕಳಿಗೆ. ಸರಿ ಸ್ವಾಮಿ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಸರ್ ನಮಸ್ತೆ, ಯಾವರಿಂದ ಕಾಲ್ ಮಾಡ್ತೀರಿ? ಸರ್ ನಾವು ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀವಿ ಸರ್. ನಿಮ್ಮ ಹೆಸರು? ಶ್ಯಾಮ್ ಅಂತ. ಏನಂತ? ಶ್ಯಾಮ್. ಹಾಂ, ಹೇಳಿ ಶ್ಯಾಮ್. ಏನು ಸಮಸ್ಯೆ? ಸರ್ ಫಸ್ಟ್ ಆಫ್ ಆಲ್ ತುಂಬಾ ಥ್ಯಾಂಕ್ಸ್ ಸರ್. ನಿಮ್ ಕಡೆಯಿಂದ ತುಂಬಾ ಹೆಲ್ಪ್ ಆಗಿದೆ ನಿಮ್ ವಿಡಿಯೋಸ್ ನೋಡಿ. ಓ ವೆರಿ ಗುಡ್. ಸರ್ ಎಸ್ಪೆಷಲಿ ಅದು ಏನದು ಲೈಫ್ ಅಲ್ಲಿ ಮನುಷ್ಯನಿಗೆ ಒಂದು ಲಕ್ ಅನ್ನೋದಿಲ್ಲ ಅಂದಾಗ ಅದು ಭಾಗ್ಯ ಬರೋಕ್ಕೆ ಒಂದು ಮಂತ್ರ ಹೇಳಿದ್ರಲ್ಲ ಸರ್. ಅದೇ ಅದು ತುಂಬಾ ಹೆಲ್ಪ್ ಆಯ್ತು ಸರ್. ಇವಾಗ ಪ್ರಶ್ನೆಗೆ ಬರ್ತೀನಿ ಸರ್. ಪ್ರಶ್ನೆ ಹೇಳಿ. ನಮ್ ಊರಲ್ಲಿ ನಮ್ದೇ ಮನೆ ದೇವರಿದೆ, ಅದಕ್ಕೆ ನಾವೇ ಪೂಜಾರರು. ಆ ಕಾಲದಲ್ಲಿ ನಮ್ ಮುತ್ತಜ್ಜಿ ಅವರ ಅಮ್ಮನೋ ಯಾರೋ ಮಾಡ್ತಾ ಇದ್ರು. ಆದ್ರೆ ಅವ್ರು ಇವಾಗ ಅವ್ರು ಬಿಟ್ಟಾದ್ಮೇಲೆ ಯಾರು ಆ ಜವಾಬ್ದಾರಿ ತಗೊಂಡಿಲ್ಲ, ಬೇರೆ ಯಾರಿಗೂ ವಹಿಸಿ ಬಂದಿದೀವಿ. ರೀಸೆಂಟ್ ಆಗಿ ಏನಾಗಿದೆ, ಆ ದೇವ್ರ ಅಂದ್ರೆ ವಿಗ್ರಹ ಏನಿಲ್ಲ ಸರ್, ಅದು ಬರೀ ಒಂದು ಕಳಶ. ಅದು ಆ ಕಳಶನ ಯಾರೋ ಕತ್ಕೊಂಡು ಹೊರಟೋದ್ರು. ಯಾವ ದೇವ್ರದು ಸರ್? ಅದು ದೇವ್ರ ಹೆಸರು ಗೊತ್ತಿಲ್ಲ. ಸ್ವಲ್ಪ ಜನ ಲಕ್ಷ್ಮಿ ಅಂತಾರೆ, ಸ್ವಲ್ಪ ಜನ ಚೌಡೇಶ್ವರಿ ಅಂತ ಹೇಳ್ತಾರೆ. ಅದಕ್ಕೆ ಮರಿ ಹೊಡಿತಾ ಇದ್ರಿ ನಾವು. ಆ ಕಳಶನ ಆಚೆ ಕಡೆ ಕರ್ಕ ಬಂದಾಗ, ವರ್ಷಕ್ಕೊಂದ್ಸತಿ ಆಚೆ ಕರ್ಕ ಬಂದಾಗ ಒಂದು ಮೇಕೆ ಕಟ್ ಮಾಡಿ ಅದನ್ನ ಹೊಳೆ ಹತ್ರ ಕರ್ಕೊಂಡೋಗಿ ಮತ್ತೆ ಪುಣ್ಯ ಎಲ್ಲ ಮಾಡಿ ಮತ್ತೆ ಕರ್ಕ ಬಂದು ಅದನ್ನ ಕುಂಡ್ರಿಸ್ತಾ ಇದ್ರಿ ಅಲ್ಲಿ. ಅಂದ್ರೆ ಅದು ಯಾವ್ದೋ ಒಂದು ರಾಜ್ಯದ ವಂಶದ್ದು ಸರ್. ಅದು ಆ ರಾಜ್ಯೆಲ್ಲ ಯುದ್ಧ ಆಡಕ್ ಹೋದಾಗ ಆ ದೇವರು ಪೂಜೆ ಮಾಡ್ಬಿಟ್ಟೆ ಹೋಗ್ತಾ ಇದ್ದಿದ್ದು ವಿಜಯ ಸಾಧಿಸಕ್ಕೆ. ಇವಾಗ ಏನಾಗ್ಬೇಕು ಹೇಳಿ ಸರ್? ಅದು ಕಳ್ತನ ಆಗಿದೆ, ಮತ್ತೆ ತಿರ್ಗಾ ಸ್ಥಾಪನೆ ಮಾಡಿದೀವಿ. ಬಟ್ ಸ್ಥಾಪನೆ ಮಾಡುವಾಗ ಇಲ್ಲಿ ಯಾರು ಲಕ್ಷ್ಮಿನ ಸ್ಥಾಪನೆ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ವಿಗ್ರಹ ಇಟ್ಟಿದಾರಾ? ವಿಗ್ರಹ ಇಟ್ಟಿದ್ದಾರೆ ಸರ್, ಇವಾಗ ವಿಗ್ರಹನೂ ಇಟ್ಟಿದ್ದಾರೆ. ಬಟ್ ನಮ್ದು ಮೂಲ ದೇವರು ಅದಿದೆ ಸರ್. ಅಂದ್ರೆ ಸ್ವಲ್ಪ ಜನ ಏನ್ ಹೇಳ್ತಾ ಇದಾರೆ, ಅಲ್ಲಿ ಏನೇನೋ ಮಾಟ ಮಂತ್ರ ಎಲ್ಲ ಮಾಡಿಸ್ಬಿಟ್ಟು ಎಲ್ಲ ಇದ್ ಮಾಡ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಅದನ್ನ ನಿಮ್ ನಂಬರ್ ಏನು ಹೇಳಿ? ಇವಾಗ ಅಲ್ಲಿ ಇಲ್ಲ ಅಂತ ಹೇಳ್ತಾ ಇದಾರೆ ಸರ್. ನಿಮ್ ನಂಬರು ಹೇಳಿ, ನಾನು ಮತ್ತೊಂದ್ಸಲ ಫೋನ್ ಮಾಡ್ತೀನಿ. ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ನೀವು ಶ್ಯಾಮ್ ಅಂತನಾ? ಶ್ಯಾಮ್ ಅಂತ ಸರ್. ಓಕೆ, ನಾವು ನಿಮ್ಮ ಹತ್ರ ಮತ್ತೆ ಆಮೇಲೆ ಮಾತಾಡ್ತೀವಿ. ನಿಮ್ಮ ನಂಬರ್ ತೊಗೊಂಡು ನಾನು ಮಾತಾಡ್ತೀನಿ. ಇದು ಒಂದು ಲಕ್ಷ್ಮಿ ಅಂತೀರಾ, ಒಂದು ಚೌಡೇಶ್ವರಿ ಅಂತೀರಲ್ಲ? ನಿಮ್ಮಲ್ಲೇ ಗೊಂದಲ ಇದೆ. ಮತ್ತೆ ಇಷ್ಟು ದಿವಸ ಹೆಂಗೆ ಪೂಜೆ ಮಾಡ್ತೀರಾ? ಮತ್ತೆ ಲೇಡೀಸ್ ಪೂಜೆ ಮಾಡ್ತಾರೆ, ಇದಕ್ಕೆ ಜೆಂಟ್ಸ್ ಅಲ್ವಾ? ಸರ್ ಹಳೆ ಕಾಲದಲ್ಲಿ ನಮ್ಮ ಅಜ್ಜಿಯವರ ತಾಯಿ ಇದ್ರಲ್ಲ, ಅತ್ತೆ ಇದ್ರಲ್ಲ, ಅವ್ರು ಮಾಡ್ತಾ ಇದ್ರು ಲೇಡೀಸ್. ಈಗ ನೀವು ಜೆಂಟ್ಸ್ ಮಾಡ್ತಿದ್ದೀರ? ಇವಾಗ ಜೆಂಟ್ಸ್ ಒಬ್ರಿಗೆ ವಹಿಸಿದೀವಿ ಸರ್. ಅಲ್ಲಿ ನೋಡೋಣ. ನಿಮ್ಮ ನಂಬರ್ ನಾವು ನೋಟ್ ಮಾಡ್ಕೊಳ್ತೀವಿ, ನೋಟ್ ಮಾಡ್ಕೊಂಡು ಮಾತಾಡ್ತೀವಿ ಆಮೇಲೆ, ಆಯಿತಾ? ಇದು ಒಬ್ರು ಗಂಡಸು ಪೂಜೆ ಮಾಡಿದ್ದಾರೆ, ಹೆಂಗಸು ಪೂಜೆ ಮಾಡಿದ್ದಾರೆ, ಲಕ್ಷ್ಮಿನೋ ಚೌಡಿನೋ ಒಂದು ಗೊತ್ತಿಲ್ಲ. ಇದು ಭಾಳ ಡೀಪಾಗಿ ಚಿಂತನೆ ಮಾಡುವಂಥದ್ದು. ದೈವ ಪ್ರಶ್ನೆ ಬಗ್ಗೆ ಭಾಳ ಎಚ್ಚರಿಕೆಯಿಂದ ಮಾತಾಡಬೇಕು. ಆಮೇಲೆ ನಾವು ಮಾತಾಡ್ತೀವಿ. ಯಾರೋ ಒಬ್ರು ಕಾಲರ್ ರೆಡಿ ಇದ್ದಾರೆ ಅನ್ಸುತ್ತೆ. ಹಲೋ. ಹಲೋ, ನಮಸ್ಕಾರ. ನಮಸ್ತೆ, ಹೇಳಿ. ಯಾವರಿಂದ ಕಾಲ್ ಮಾಡ್ತೀರಿ? ನಾವು ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀವಿ. ಹೇಳಿ, ನಿಮ್ಮ ಸಮಸ್ಯೆ ಏನು ಹೇಳಿ. ನಂದೊಂದ್ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಮನೆದು ತುಂಬಾ ಪ್ರಾಬ್ಲಮ್ ಇದೆ. ಮೊನ್ನೆ ನೀವು ಪ್ರಯಾಗ್ರಾಜ್ಗೆ ಹೋದಾಗ ನನ್ನ ಮಗನ ಹತ್ರ ಮೀಟ್ ಮಾಡಿದ್ರಿ, ಬರಕ್ಕೂ ಕೂಡ ಹೇಳಿದಿರಂತೆ. ಯಾರು ಹೇಳಿ?
ನನ್ ಮಗ ಅಲ್ಲಿ ಪ್ರಯಾಗ್ರಾಜಲ್ಲಿ ನಿಮಗ್ ಸಿಕ್ಕಿದ್ದ ವೈಭವ್ ಕುಲಕರ್ಣಿ ಅಂತ. ವೈಭವ್ ಕುಲಕರ್ಣಿ ಅಂತ, ಓಕೆ. ಹಾಂ, ಸೊ ನೀವು ಅಲ್ಲಿ ಬಂದಿದ್ರಿ, ಅವ್ನಿಗೆ ಆಶೀರ್ವಾದನ ಮಾಡಿದ್ರಿ, ನಂಗೆ ತುಂಬಾ ಖುಷಿ ಆಯ್ತು. ನಮ್ಮ ಯಜಮಾನ್ರು ಯಾವಾಗ್ಲೂ ನಿಮ್ದು ಯೂಟ್ಯೂಬ್ ಅಲ್ಲಾಗ್ಲಿ ಟಿವಿಯಲ್ಲಾಗ್ಲಿ ತುಂಬಾ ನೋಡ್ತಾನೆ ಇರ್ತಾರೆ. ಬಹಳ ಸಂತೋಷ. ಹೇಳಿ, ತುಂಬಾ ಫಾಲೋ ಮಾಡ್ತಾ ಇರ್ತಾರೆ ಅವರು. ನಿಮ್ಮ ಸಮಸ್ಯೆ ಏನು ಹೇಳಿ? ನಂದು ಹೆಲ್ತ್ ಪ್ರಾಬ್ಲಮ್ ಇವಾಗ ಹೆಚ್ಚು ಕಡಿಮೆ 5-6 ವರ್ಷದಿಂದ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಏನ್ ಕಾಯಿಲೆ? ಅಂದ್ರೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಆಗಿದೆ ನನ್ಗೆ. ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ನನ್ಗೂ ಆಕ್ಚುಲಿ ಡಾಕ್ಟರ್ ಹತ್ರ ಹೋಗಿ ಅವ್ರಿಗೆ ಕನ್ಸಲ್ಟೇಷನ್ ಫೀಸ್ ಅಂತ ಕೊಟ್ಟು ತುಂಬಾ ಸಾಕಾಗಿ ಹೋಗ್ಬಿಟ್ಟಿದೆ. ಫಿಸಿಯೋಥೆರಪಿ ಮಾಡಿಸಿ ಅಮ್ಮ, ಫಿಸಿಯೋಥೆರಪಿ ಸ್ಪೈನಲ್ ಕಾರ್ಡ್ ಮಾತ್ರ ಫಿಸಿಯೋಥೆರಪಿ ಮಾಡಿಸಿ, ಇಲ್ಲ ಮರ್ಮ ಥೆರಪಿ ಮಾಡಿಸಿ, ಬೇರೆ ಏನು ತೊಗೊಂಬಿಡಿ. ಔಷಧಿ ಇಲ್ಲ ಅದಕ್ಕೆಲ್ಲ. ಆಪ್ರೇಷನ್ನು, ಔಷಧ, ಫಿಸಿಯೋಥೆರಪಿ ಮಾಡಿಸಿ, ಇಲ್ಲ ಮರ್ಮ ಥೆರಪಿ ಮಾಡಿಸಿ. ಇದು ಮಾಡಿಸಿದ್ ಬಿಟ್ಟರೆ ಬೇರೆ ಯಾವುದಕ್ಕೆ ಇನ್ಯಾವುದಕ್ಕೂ ಇನ್ವೆಸ್ಟ್ ಮಾಡಿಬಿಟ್ಟು ಟೈಮ್ ವೇಸ್ಟ್ ಮಾಡಿ ಇರೋದು ಹಾಳು ಮಾಡಿಬಿಡ್ತಾರೆ. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ವೀಕ್ಷಕರ, ಕಾರ್ಯಕ್ರಮ ಮುಗಿಸೋ ಸಮಯ ಬಂತು. ಒಂದು ಅನೌನ್ಸ್ಮೆಂಟ್ ಇದೆ. ಇದೇ ತಿಂಗಳು 22 ಮತ್ತು 23ನೇ ತಾರೀಕು ಶನಿವಾರ ಭಾನುವಾರ ನಾನು ಮೈಸೂರಿನಲ್ಲಿ ನರಸಿಂಹ ಕ್ರಿಯೆ ಅನ್ನೋ ಒಂದು ವಿಶೇಷವಾದಂಥ ವಿದ್ಯೆಯನ್ನು ನಾನು ಕಲಿಸ್ತಾ ಇದ್ದೀನಿ. ಏನಕ್ಕೆ ಕಲಿಬೇಕು ಅಂತಂದರೆ, ಯಾರಿಗೆ ತಲೆ ಒಳಗಡೆ ರಕ್ತ ಹೆಪ್ಪುಕಟ್ಟಿದ್ರೆ, ಬ್ರೈನ್ ಏನಾದ್ರು ಲೀಕೇಜ್ ಇತ್ತು ಅಂತಂದರೆ, ಪಿಟ್ಸ್ ಬರ್ತಿದ್ರೆ, ಲಕ್ವಾ ಬಂತು ಅಂದರೆ, ಅರಳು ಮರಳು ಡೆಮೆನ್ಷಿಯಾ ಅಂತಾರೆ, ಪಾರ್ಕಿನ್ಸನ್, ಕೈ ಅಲ್ಲಾಡಿಸೋದು, ಕತ್ತಲ್ಲಾಡಿಸೋದು, ನಡಕ, ಈ ಥರದ್ದು ದೋಷ, ಬ್ರೈನಲ್ಲಿ ಏನಾದ್ರು ಸಮಸ್ಯೆಗಳಿತ್ತು ಅಂದರೆ, ವಿಪರೀತವಾದಂಥ ಮಾನಸಿಕ ಕಾರ್ಯಗಳು, ಬೈಪೋಲರ್ ಡಿಸಾರ್ಡರ್ ಇರ್ಬೋದು, ಸ್ಕಿಜೋಫರ್ನಿಯಾ, ಹಿಸ್ಟೀರಿಯಾ, ಅಲ್ಝಿಮೀರಿಯಾ, ಡೆಮೆನ್ಷಿಯಾ, ಈ ಥರದೆಲ್ಲ ಸಮಸ್ಯೆಗಳನ್ನು ಈ ನರಸಿಂಹಕ್ರಿಯೆಯಿಂದ ಕ್ಯೂರ್ ಮಾಡ್ಬೋದು. ಕಣ್ಣಲ್ಲಿ ಎಂಥ ದೋಷಗಳಿದ್ರೂ, ಕಿವಿ ಒಳಗೆ ಏನೇ ದೋಷ ಇದ್ರೂ, ಮೂಗೊಳಗೆ ಏನೇ ದೋಷ ಇದ್ದರೂ, ತುಟಿಲಾಗ ಗುಂಡ್ಗಳಾಗ್ತದೆ, ಮತ್ತು ನಾಲ್ಗೆಯಲ್ಲಿ ಕೆಲವು ಹುಣ್ಣು ಬರ್ತದೆ, ತೊದಲಿರ್ತದೆ, ಗಂಟ್ಲು ಟಾನ್ಸಿಲ್ಸು, ಥೈರಾಯ್ಡು, ಅನ್ನನಾಳದ ದೋಷ, ಧ್ವನಿಪೆಟ್ಟಿಗೆಯಲ್ಲಿ ದೋಷ, ಶ್ವಾಸಕೋಶದಲ್ಲಿ ದೋಷ ಇರ್ತದೆ, ಕ್ಯಾನ್ಸರ್ ಇರ್ಬೋದು, ಅಸ್ತಮಾ ಇರ್ಬೋದು, ಹಾರ್ಟಲ್ಲಿ ಹಲವಾರು ರೋಗಗಳಿದೆ, ಕಾರ್ಡಿಯಕ್ ಅರೆಸ್ಟ್ ಆಗೋವಂಥದ್ದು, ಬ್ಲಾಕೇಜಸ್ ಇರೋವಂಥದ್ದು, ಹೊಟ್ಟೆ ಒಳಗಡೆ ಜಾಂಡೀಸ್ ಇರ್ಬೋದು, ಗಾಲ್ ಬ್ಯಾಡರ್ ಸ್ಟೋನು, ಮತ್ತು ಕಿಡ್ನಿ ಸ್ಟೋನು, ಅಲ್ಸರು, ಹೀಗೆ ನಮ್ಮ ಕಿಡ್ನಿಲಿ ದೋಷ ಇರ್ಬೋದು. ಕೆಲವರಿಗೆ ಲೈಂಗಿಕ ಸಮಸ್ಯೆಗಳಿರ್ತಾರೆ, ಹೆಂಗಸಲ್ಲಿ ಮುಟ್ಟಿನ ಸಮಸ್ಯೆ, ಗಂಡಸಲ್ಲಿ ನಪುಂಸಕತೆ, ಮಂಡಿ ನೋವು, ಕಾಲು, ಪಾದದಿಂದ ತಲೆಯಿಂದ ಪಾದವ್ರಿಗೆ ಎಂತಿಂಥ ಕಾಯಿಲೆ ಇದ್ದರೂ ಕೂಡ, ಅದರಲ್ಲೂ ಡಯಾಬಿಟಿಸು, BP, ಗ್ಯಾಸ್ ಟ್ರಬಲ್ನ ನರಸಿಂಹಕ್ರಿಯೆ 1 ವಾರ ಮಾಡಿದ್ರೆ ಹೊಟ್ಟೋಗ್ಬಿಡುತ್ತೆ, ಅಷ್ಟು ವಿಶೇಷ. ಇದನ್ನು ಹೆಂಗೆ ಮಾಡೋದು ಅಂದರೆ, ಪ್ರತಿನಿತ್ಯ ಬೆಳಗ್ಗೆ 10 ನಿಮಿಷ ಕುರ್ಚಿ ಮೇಲೆ ಕುತ್ಕೊಂಡು ಮಾಡೋವಂಥದ್ದು. ಇದನ್ನು ನಿಂತ್ಕೊಂಡು ವಾಕಿಂಗು, ಜಾಗಿಂಗು, ಜಿಮ್ಮು, ಯೋಗ ಏನೂ ಬೇಕಾಗಿಲ್ಲ. ನರಸಿಂಹಕ್ರಿಯೆ ಎಂದು ಭಾಳ ವಿಶೇಷ. ಈ ಪ್ರಪಂಚದಲ್ಲೇ ಇದು ಒಂದು ವಿಶೇಷವಾದಂಥ ವಿದ್ಯೆ. ಇದು ಗೊತ್ತೇ ಇಲ್ಲ ಜಗತ್ತಿಗೆ. ಅದನ್ನು ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಕಲಿಸ್ತಾ ಇದ್ದೀನಿ. ಇದು 1 ದಿನದ ವರ್ಕ್ಶಾಪ್. ಇದು ಬರೀ 1 ದಿನದ ವರ್ಕ್ಶಾಪು. ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ವೆಬ್ಸೈಟು. ಆ ವೆಬ್ಸೈಟ್ ಫೋಟೋ ತಗೊಳ್ಳಿ, ಅದಕ್ಕೆ ಲಾಗಿನ್ ಆಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಬೆಳಗ್ಗೆ 10 ಗಂಟೆ ಪ್ರಾರಂಭ ಆದರೆ ಸಂಜೆ 6-7 ಗಂಟೆ ಮುಗಿಸ್ತೀವಿ. ಇದು ಕೋರ್ಸು ಆಸಕ್ತಿ ಇರೋರು ಇದನ್ನು ನೀವು ಭಾಗವಹಿಸಿ, ಔಷಧಿ ಇಲ್ಲ, ಇಂಜೆಕ್ಷನ್ ಟಾಣಿಕ್ ಕೇಳ್ದೇ ನರಸಿಂಹಕ್ರಿಯೆಯಿಂದ ಬದುಕುವಂಥ 12 ಮಂತ್ರಗಳು ಉಪದೇಶ ಆಗತ್ತೆ. ಇದರಲ್ಲಿ ಭಾಳ ವಿಶೇಷವಾದ ವಿದ್ಯೆ, ಜಗತ್ತಿಗೆ ಪ್ರಕಟ ಆಗ್ತಾ ಇರೋದು ಇದೊಂದು. ಕಲಿಬೇಕು, ನಾವೆಲ್ಲ ರೋಗದ ಮುಕ್ತರಾಗಬೇಕು ಅಂದರೆ ಆ ಸ್ಕ್ರೀನಲ್ಲಿ ತೋರಿಸ್ತಾ ಇರೋ ವೆಬ್ಸೈಟ್ಗೆ ಲಾಗಿನ್ ಆಗಿ ಎಲ್ಲ ಡೀಟೇಲ್ಸು ಕಲೆಕ್ಟ್ ಮಾಡ್ಕೊಳ್ಳಿ, ಫಾರ್ಮ್ ಫಿಲ್ ಮಾಡಬೇಕು. ನಮ್ಮ ಹಳೆ ಎಪಿಸೋಡ್ಸ್ ಯಾರು ನೋಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ನೋಡಿದಂಥ ಲಿಂಕನ್ನು ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಮರಿದೇನೆ ಲೈಕನ್ನು ಬಟನ್ನ ಪ್ರೆಸ್ ಮಾಡಬೇಕು. ನಮ್ಮೆಲ್ಲ ಇನ್ಫಾರ್ಮೇಷನ್ನು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡ್ಇನ್ ಕೂಡ ಅಪ್ಲೋಡ್ ಮಾಡ್ತಿರ್ತೀವಿ ಟೈಮ್ ಟು ಟೈಮ್. ಅಪಾಯಿಂಟ್ಮೆಂಟ್ಸ್ ಯಾರಿಗೆ ಬೇಕೋ ಅವರು ನಾವು ಸ್ಕ್ರೀನ್ ಮೇಲೆ ತೋರಿಸೋ www.lakshmisrinivas.in ಅಂತ ಇದಕ್ಕೆ ಬುಕ್ ಮಾಡ್ಕೊಳ್ಳಿ. ಈ ವೆಬ್ಸೈಟ್ ಮುಖಾಂತರ ಕೂಡ ನರಸಿಂಹಕ್ರಿಯೆನೇ ನೀವು ಲಿಂಕ್ ರಿಜಿಸ್ಟರ್ ಮಾಡ್ಕೋಬೋದು ಅಂತ ಹೇಳ್ತಾ, ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.